Hello students, welcome to today's class. So ಹಿಂದಿನ ಕ್ಲಾಸಲ್ಲಿ ಕ್ಲಾಸಿಫಿಕೇಶನ್ ಆಫ್ ಹ್ಯಾಲೋಆಲ್ಕೇನ್ಸ್ ಅನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಅದನ್ನು ಕಂಟಿನ್ಯೂ ಮಾಡೋಣಂತೆ. ಅದರ ಜೊತೆಗೆ ಪ್ರಿಪರೇಷನ್ ಆಫ್ ಹ್ಯಾಲೋಆಲ್ಕೇನ್ಸ್ we are going to discuss. In today's class, let us discuss about classification based on sp3 carbon atom. So classification based on sp3 carbon atom alli, remember in this particular case, so allylic halide, second one idu. So first one we have discussed yesterday. So alkyl halide ಅಂತ ಹೇಳಿ, ಎರಡನೇದು allylic halide. So first we have to see allylic ಅಂತಂದ್ರೆ ಏನು. ಸಿ ಎಲ್ಲದರಲ್ಲೂ ಬೇಸಿಕ್ ಅನ್ನು ಅರ್ಥ ಮಾಡ್ಕೊತಾ ಹೋಗಿ. allylic, alkyl ಅಂದ್ರೆ ನೋಡಿದ್ವಿ ನಾವು CH3 ಇದ್ರೆ alkyl group, C2H5 ಇದ್ರೆ alkyl group, ಇವೆಲ್ಲದರಲ್ಲೂ ಕಾರ್ಬನ್ ಆಟಮ್ ಈಸ್ sp3 ಹೈಬ್ರಿಡೈಸ್ಡ್ ಅಂತ ನೋಡಿದ್ವಿ ಹೌದಾ. ಸೊ ಇವತ್ತು ನೋಡಿ allylic ಅಂದ್ರೆ ಏನು, ಯಾವಾಗಲೂ ನೆನ್ಪಿಟ್ಕೊಳ್ಳಿ. allylic ಅಂತಂದ್ರೆ ಈ ರೀತಿ ಒಂದು ಡಬಲ್ ಬಾಂಡ್ ಸಿಸ್ಟಮ್ ಇರ್ತದೆ, ಅದಕ್ಕೆ ಒಂದು ಕಾರ್ಬನ್ ಅಟ್ಯಾಚ್ ಇರ್ತದೆ, ಇದನ್ನ ನಾವು allylic ಅಂತ ಕರಿತೀವಿ. ಸೊ ಇದನ್ನ ನಾವು allylic ಅಂತ ಕರಿತೀವಿ, ಗೊತ್ತಿರಲಿ. ಅಂದ್ರೆ the carbon atom attached to the doubly bonded carbon atom is called as allylic. ಹಾಗಾದ್ರೆ ಇದನ್ನ ಏನು ಕರಿತೀವಿ ಅಥವಾ ಇದನ್ನ ಏನು ಕರಿತೀವಿ ಅಂತಂದ್ರೆ this we call it as vinylic. ಗೊತ್ತಿರಲಿ, ವಿನಿಲಿಕ್ ರಿಮೆಂಬರ್, ಇವೆಲ್ಲ ಹೊಸದು ನಮಗೆ. ಸೊ ಈ ವರ್ಷ ಕಲಿತಾ ಇದೀವಿ. ಸೊ ವಿನಿಲಿಕ್ ಅಂತ ಕರಿತೀವಿ. ಓಕೆ, ಸೊ ಈಗ ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ, ನೀವೆಲ್ಲಾದ್ರೂ ಕೇಳಿರ್ಬೋದು PVC ಅಂತ ಕೇಳಿರ್ಬೋದು ಹೌದಾ. chloride ಹೌದಾ, polyvinyl chloride. This is a polymer. Polyvinyl chloride is made up of, remember, CH2 double bond CHCl. ಇದನ್ನ ನಾವು ವಿನೈಲ್ ಕ್ಲೋರೈಡ್ ಅಂತ ಕರಿತೀವಿ. ರಿಮೆಂಬರ್, ವಿನೈಲ್ ಕ್ಲೋರೈಡ್ ಅಂತ ಕರಿತೀವಿ. ವಿನೈಲ್ ಕಾರ್ಬನ್ ಅಂತ ಅಂದ್ರೆ ರಿಮೆಂಬರ್ ಡಬಲಿ ಬಾಂಡೆಡ್ ಕಾರ್ಬನ್ ಅನ್ನು ವಿನೈಲ್ ಕಾರ್ಬನ್ ಅಂತ ಕರಿತೀವಿ. ಆ ಡಬಲ್ ಬಾಂಡೆಡ್ ಕಾರ್ಬನ್ ಒಂದು ಕಾರ್ಬನ್ ಅಟ್ಯಾಚ್ ಇರಬೇಕು, ಆ ಕಾರ್ಬನ್ ಅನ್ನ ಅಲ್ಲಿಲಿಕ್ ಅಂತ ಕರಿತೀವಿ. ಈಗ ಅಲ್ಲಿಲಿಕ್ ಹೆಲೈಡ್ ಅಂತಂದ್ರೆ ಈ ಕಾರ್ಬನ್ ಒಂದು ಎಕ್ಸ್ ಅಟ್ಯಾಚ್ ಇರಬೇಕು, ದಟ್ ವಿ ಕಾಲ್ ಇಟ್ ಆಸ್ ಅಲ್ಲಿಲಿಕ್ ಹೆಲೈಡ್. ಸೊ ನೋಡ್ತಾ ಹೋಗಿ. ಸೊ ಫಸ್ಟ್ ಒಂದು ನೋಡಿ, ಎಕ್ಸಾಂಪಲ್ ಹೇಳಿದೀನಿ ಇಲ್ಲಿ. ಸಿ ಡಬಲ್ ಬಾಂಡೆಡ್ ಸಿಸ್ಟಮ್ ಇದೆ, ಅದಕ್ಕೆ ಒಂದು ಕಾರ್ಬನ್ ಅಟ್ಯಾಚ್ ಇದೆ, ಅದಕ್ಕೊಂದು ಹ್ಯಾಲೋಜನ್ ಅಟ್ಯಾಚ್ ಇದೆ, ಇದನ್ನ ನಾವು ಅಲ್ಲಿಲಿಕ್ ಹೆಲೈಡ್ ಅಂತ ಕರಿತೀವಿ. ದಿಸ್ ವಿ ಕಾಲ್ ಇಟ್ ಆಸ್ ಅಲ್ಲಿಲಿಕ್ ಹೆಲೈಡ್. ಎಸ್ ನೋಡಿ, sp3 ಹೈಬ್ರಿಡೈಸ್ಡ್ ಕಾರ್ಬನ್ ಇದೆ, ಟು ವಿಚ್ sp2 ಹೈಬ್ರಿಡೈಸ್ಡ್ ಕಾರ್ಬನ್ ಇಸ್ ಅಟ್ಯಾಚ್ಡ್, ರೈಟ್. ಸೊ ಇನ್ನೊಂದು ಎಕ್ಸಾಂಪಲ್ ನೋಡಿ, ಇದು sp2 ಹೈಬ್ರಿಡೈಸ್ಡ್ ಕಾರ್ಬನ್ ಹೌದಾ, ಇದು sp2 ಹೈಬ್ರಿಡೈಸ್ಡ್ ಕಾರ್ಬನ್, ಇದಕ್ಕೆ ಒಂದು ಕಾರ್ಬನ್ ಅಟ್ಯಾಚ್ ಇದೆ, ಇದು sp3 ಹೈಬ್ರಿಡೈಸ್ಡ್ ಕಾರ್ಬನ್, ಇದಕ್ಕೊಂದು ಹ್ಯಾಲೋಜನ್ ಅಟ್ಯಾಚ್ ಇದೆ, ಇದನ್ನ ನಾವು ಅಲ್ಲಿಲಿಕ್ ಹೆಲೈಡ್ ಅಂತ ಕರೀಬಹುದು, ಇನ್ನೊಂದು ಎಕ್ಸಾಂಪಲ್ ನೋಡಿ. ಸೊ ಲೈಕ್ ದಿಸ್ ಅನದರ್ ಎಕ್ಸಾಂಪಲ್ ಹಿಯರ್ ಆಲ್ಸೋ. ಇದು sp2, ಸೊ ಇದು sp3 ಗೆ ಹ್ಯಾಲೋಜನ್ ಅಟ್ಯಾಚ್ ಇದೆ ಹೌದಾ. ಅಂದ್ರೆ ಇದೆಲ್ಲ ಜನರಲ್, ನಿಮ್ಗೆ ಎಲ್ಲಾದ್ರೂ ಮುಂದೆ ಯಾವ್ದೋ ಒಂದು ಬೇರೆ ಚಾಪ್ಟರ್ ಅಲ್ಲಿ ಇಫ್ ಯು ಕಮ್ ಅಕ್ರಾಸ್ ದ ಕಂಪೌಂಡ್ ಲೈಕ್ ದಿಸ್, ಯಾವ ಕಾರ್ಬನ್ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಟು ವಿಚ್ sp2 ಇಸ್ ಅಟ್ಯಾಚ್ಡ್, ಅವಾಗ ಇದಕ್ಕೆ ಏನಾದ್ರೂ ಎಕ್ಸ್ ಅಟ್ಯಾಚ್ ಆದ್ರೆ ನಾವು ಅದನ್ನ ಅಲ್ಲಿಲಿಕ್ ಹೆಲೈಡ್ ಅಂತ ಕರಿತೀವಿ. ಅದೇ OH ಇದ್ರೆ ಅಲ್ಲಿಲಿಕ್ ಆಲ್ಕೋಹಾಲ್ ಅಂತ ಕರಿತೀವಿ, ಗೊತ್ತಿಲ್ಲ, ಅಲ್ಲಿಲಿಕ್ ಆಲ್ಕೋಹಾಲ್ ಅಂತ ಕರಿತೀವಿ. ದಿಸ್ ಈಸ್ ಅಬೌಟ್ ಅಲ್ಲಿಲಿಕ್ ಹೆಲೈಡ್ಸ್. ಅಲ್ಲಿಲಿಕ್ ಹೆಲೈಡ್ ಆದ್ಮೇಲೆ ನಾವು ಬೆನ್ಸಿಲಿಕ್ ಹೆಲೈಡ್ ಅಂತ ಅಂದ್ರೆ ರಿಮೆಂಬರ್, ಬೆನ್ಸಿಲಿಕ್ ಅಂತ ಅಂದ್ರೆ ರಿಮೆಂಬರ್ ಇದು ಬೆನ್ಝೀನ್, ನಮ್ಗೆ ಗೊತ್ತಿದೆ ಹೌದಾ, ಇದು ಬೆನ್ಝೀನ್. ರಿಮೆಂಬರ್, ಇದಕ್ಕೆ ಒಂದು ಕಾರ್ಬನ್ ಅಟ್ಯಾಚ್ ಇರಬೇಕು, CH2, ಇದು sp3, ನಾವು sp3 ಅಷ್ಟು ಡಿಸ್ಕಸ್ ಮಾಡ್ಲಿಕ್ಕೆ sp3, ಇದಕ್ಕೊಂದು ಎಕ್ಸ್ ಅಟ್ಯಾಚ್ ಇದ್ರೆ, ಸೊ ದಿಸ್ ವಿ ಕಾಲ್ ಇಟ್ ಆಸ್ ರಿಮೆಂಬರ್ ಬೆನ್ಸಿಲಿಕ್ ಹೆಲೈಡ್ ಅಂತ ಕರಿತೀವಿ ನಾವು. ಸೊ ದಿಸ್ ವಿ ಕಾಲ್ ಇಟ್ ಆಸ್ ಬೆನ್ಸಿಲಿಕ್ ಹೆಲೈಡ್. ಈ ಸಿಸ್ಟಮ್ ಅನ್ನ ನಾವು ಬೆನ್ಸೈಲ್ ಅಂತ ಕರಿತೀವಿ, ಗೊತ್ತಿರಲಿ, ಬೆನ್ಸೈಲ್ ಬಹಳ ಇಂಪಾರ್ಟೆಂಟ್. ಈಗ ನೋಡಿ, ಬೆನ್ಸೈಲ್ ಆಲ್ಕೋಹಾಲ್ ಸ್ಟ್ರಕ್ಚರ್ ಬರೀರಿ ಅಂತ ಯಾರಾದ್ರೂ ಕೇಳಿದ್ರೆ ಅವರಿಗೆ ಇದನ್ನ ಬರೆದು ತೋರಿಸಬೇಕು. ರಿಮೆಂಬರ್ ದಿಸ್ CH2OH, ಬೆನ್ಸೈಲ್ ಆಲ್ಕೋಹಾಲ್. ನೀವೇನಾದ್ರೂ ಇದನ್ನ ಬರೆದ್ರೆ ಇವೆಲ್ಲ ಬೇಸಿಕ್ ಅರ್ಥ ಆಗಿರ್ಲಿ, ಇದು ನಾವು ಫಿನಾಲ್ ಅಂತ ಕರಿತೀವಿ. ರಿಮೆಂಬರ್, ಫಿನಾಲ್ ಅಂತ ಕರಿತೀವಿ. ಸೊ ರಿಮೆಂಬರ್, ಯಾವುದೋ ಒಂದು ಕಾರ್ಬನ್ ಚೈನ್ ಇದೆ, ಅದಕ್ಕೇನಾದ್ರೂ ಈ ರೀತಿ ಬೆನ್ಝೀನ್ ರಿಂಗ್ ಅಟ್ಯಾಚ್ ಇದ್ರೆ ದಿಸ್ ವಿ ಕಾಲ್ ಇಟ್ ಆಸ್ ಫಿನೈಲ್ ಗ್ರೂಪ್, ನಾಟ್ ಬೆನ್ಸೈಲ್ ಅಂತ ಹೇಳೋದಿಲ್ಲ. ಬೆನ್ಸೈಲ್ ಯಾವಾಗ ಈ ರೀತಿ ಒಂದು ಕಾರ್ಬನ್ ಚೈನ್ ಇರ್ತದೆ, ಇದಕ್ಕೆ ಒಂದು CH2 ಅಟ್ಯಾಚ್ ಇರ್ತದೆ, ಇದಕ್ಕೊಂದು ಬೆನ್ಝೀನ್ ರಿಂಗ್ ಅಟ್ಯಾಚ್ ಇರ್ತದೆ, ಈ ಸಿಸ್ಟಮ್ ಅನ್ನ ವಿ ಕಾಲ್ ಇಟ್ ಆಸ್ ಬೆನ್ಸಿಲಿಕ್. ಓಕೆ, ಬೆನ್ಸಿಲಿಕ್ ಅಂತಂದ್ರೆ ಬೆನ್ಝೀನ್ ರಿಂಗ್ ಬಾಜುಕ್ಕೊಂದು CH2 ಇರಬೇಕು, ಪಕ್ಕದಲ್ಲಿ ಒಂದು CH2 ಇರಬೇಕು, ದಟ್ ವಿ ಕಾಲ್ ಇಟ್ ಆಸ್ ಬೆನ್ಸಿಲಿಕ್. ಈಗ ನೋಡಿ, ಬಹಳ ಸಿಂಪಲ್, ಬೆನ್ಸಿಲಿಕ್ ಹೆಲೈಡ್ ಅಲ್ಲಿ. ಸೊ ದೀಸ್ ಆರ್ ದ ಮಾಲಿಕ್ಯೂಲ್ ಇನ್ ವಿಚ್ ಹ್ಯಾಲೋಜನ್ ಬಾಂಡ್ ಅಟ್ಯಾಚ್ ಟು sp3 ಹೈಬ್ರಿಡೈಸ್ಡ್ ಕಾರ್ಬನ್ ನೆಕ್ಸ್ಟ್ ಟು ದ ಅರೋಮ್ಯಾಟಿಕ್ ರಿಂಗ್. ಇದು ಯಾವ್ದು ಡೆಫಿನೇಷನ್ ಎಲ್ಲೂ ಕೇಳೋದಿಲ್ಲ ನಿಮಗೆ, ಡೋಂಟ್ ವರಿ ಅಬೌಟ್ ದಟ್, ಎಲ್ಲೂ ಕೇಳೋದಿಲ್ಲ. ಓಕೆ, ಸೊ ಬಟ್ ಗೊತ್ತಿರ್ಲಿ, ನೋಡಿ ಸ್ಟ್ರಕ್ಚರ್ ನೋಡಿ ಕರೆಕ್ಟ್ ಆಗಿ ನೋಡಿ. ಇದು ಬೆನ್ಸಿಲಿಕ್, ಇದಕ್ಕೊಂದು ಎಕ್ಸ್ ಅಟ್ಯಾಚ್ ಇದ್ರೆ ಬೆನ್ಸಿಲಿಕ್ ಹೆಲೈಡ್ ಅಂತ ಕರಿತೀವಿ ನಾವು ಇದಕ್ಕೆ, ಬೆನ್ಸಿಲಿಕ್ ಹೆಲೈಡ್ ನೋಡಿ. ಸೊ ಇದು ಬೆನ್ಸಿಲಿಕ್ ಅಂತಂದ್ರೆ ಈ ಗ್ರೂಪ್, ಫಿನೈಲ್ ಅಂದ್ರೆ ಓನ್ಲಿ ಬೆನ್ಝೀನ್ ರಿಂಗ್, ಗೊತ್ತಿರ್ಲಿ, ಬೆನ್ಝೀನ್ ರಿಂಗ್ ಈ ಗ್ರೂಪ್ ಅನ್ನ ನಾವು ಫಿನೈಲ್ ಅಂತ ಕರಿತೀವಿ. ಇಲ್ಲಿ CH2 ಅಟ್ಯಾಚ್ ಇದ್ರೆ ಬೆನ್ಸೈಲ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್, ರಿಮೆಂಬರ್. ಓಕೆ, ಸೊ ಮಿಥೈಲ್ ಸಬ್ಸ್ಟಿಟ್ಯೂಟೆಡ್ ಬೆನ್ಸಿನ್ ಇಸ್ ಕಾಲ್ಡ್ ಆಸ್ ಬೆನ್ಸಿಲಿಕ್ ಗ್ರೂಪ್ ಅಷ್ಟೇ. ಇದು ಮಿಥೈಲ್ ಸಬ್ಸ್ಟಿಟ್ಯೂಟೆಡ್ ಇಸ್ ಕಾಲ್ಡ್ ಆಸ್ ಬೆನ್ಸಿಲಿಕ್ ಗ್ರೂಪ್ ಅನ್ನೋದು ನೆನಪಿರಲಿ, ರೈಟ್. ನೋಡಿ ಇನ್ನೊಂದು ಎಕ್ಸಾಂಪಲ್ ನೋಡಿ ಇಲ್ಲಿ. ದಿಸ್ ಇಸ್ ಆಲ್ಸೋ ಎನ್ ಎಕ್ಸಾಂಪಲ್ ಫಾರ್ ಬೆನ್ಸಿಲಿಕ್ ಹೆಲೈಡ್, ಕರೆಕ್ಟಾ, ಬೆನ್ಸಿಲಿಕ್ ಹೆಲೈಡ್.
So this is about sp3 hybridized carbon classification. ಈಗ in this case remember based on sp2 carbon atom ನೋಡೋಣಂತೆ. sp2 carbon atom already ನಾನು ಹೇಳಿದೆ ವಿನಿಲಿಕ್ ಅಂತಂದ್ರೆ ನೋಡಿ these molecule contain halogen atom bonded to directly carbon carbon double bond. ಆಲ್ರೆಡಿ ಹೇಳಿದೆ ನಾನು cs2 ಡಬಲ್ ಬಾಂಡ್ cs2 ಇದ್ರೆ ಈ ಕಾರ್ಬನ್ ಅಥವಾ ನಾವು ಈ ಕಾರ್ಬನ್ ಅನ್ನ ವಿನಿಲಿಕ್ ಅಂತ ಕರಿತೀವಿ. ಸೊ ಇದು ನೋಡಿ ಇದು ವಿನಿಲಿಕ್ ಸಿಸ್ಟಮ್. ಇದಕ್ಕೆ ಹ್ಯಾಲೋಜನ್ ಅಟ್ಯಾಚ್ ಇದೆ, ಡೈರೆಕ್ಟ್ ಆಗಿ ಹ್ಯಾಲೋಜನ್ ಅಟ್ಯಾಚ್ ಇದೆ. ದಿಸ್ ವಿ ಕಾಲ್ ಇಟ್ ಆಸ್ ವಿನಿಲಿಕ್ ಹ್ಯಾಲೈಡ್. ಸೊ ನೋಡಿ ಡಬಲ್ ಬಾಂಡ್ ಇದೆ, ಇದಕ್ಕೆ ಡೈರೆಕ್ಟ್ ಆಗಿ ಅಟ್ಯಾಚ್ ಇದೆ ವಿನಿಲಿಕ್ ಹ್ಯಾಲೈಡ್. ಅದೇ ಏನಾದ್ರೂ ಎಕ್ಸ್ ಇಲ್ಲಿ ಅಟ್ಯಾಚ್ ಇದ್ರೆ ರಿಮೆಂಬರ್ ದಿಸ್ ಈಸ್ ಅಲ್ಲಿಲಿಕ್ ಹ್ಯಾಲೈಡ್. ಎಲ್ಲಿ ಇಲ್ಲಿ ಎಕ್ಸ್ ಅಟ್ಯಾಚ್ ಇದ್ರೆ ಡಬಲ್ ಬಾಂಡೆಡ್ ಡೈರೆಕ್ಟ್ ಆಗಿ ಅಟ್ಯಾಚ್ ಇದೆ ಎಕ್ಸ್. ಹೌದಾ, ಇದು ನಾವೇನಂತ ಕರಿತೀವಿ ವಿನಿಲಿಕ್ ಹ್ಯಾಲೈಡ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಗೊತ್ತಿರಲಿ. sp2 ಹೈಬ್ರಿಡೈಸ್ಡ್ ಕಾರ್ಬನ್ ಇರಬೇಕು ವಿನಿಲಿಕ್ ಅಂದ್ರೆ, ರೈಟ್. ಸೊ ನೋಡಿ ಇದೆಲ್ಲ ವಿನಿಲಿಕ್. ಇದು ಎರಡನೇದು ಅರಿಲಿಕ್ ಹ್ಯಾಲೈಡ್, ಬಹಳ ಸಿಂಪಲ್. ಇದು ಅರೈಲ್ ಗ್ರೂಪ್ ಅಂದ್ರೆ ಬೆನ್ಸಿನ್ ರಿಂಗ್. ಬೆನ್ಸಿನ್ ರಿಂಗ್ ದಲ್ಲಿ ಇರುವಂತಹ ಕಾರ್ಬನ್ ಎಲ್ಲದೂ ಕೂಡ ಏನಿದೆ, ಎಲ್ಲದೂ ಕೂಡ sp2 ಹೈಬ್ರಿಡೈಸ್ಡ್ ಓನ್ಲಿ. ಹೌದಾ, ಬೆನ್ಸಿನ್ ದಲ್ಲಿ ಇರುವಂತಹ ಕಾರ್ಬನ್ ಎಲ್ಲದೂ ಕೂಡ sp2 ಹೈಬ್ರಿಡೈಸ್ಡ್ ಓನ್ಲಿ. ಸೊ ಅರಿಲಿಕ್ ಅಂದ್ರೆ ಬೆನ್ಸಿನ್ ರಿಂಗ್ ಇರಬೇಕು. ನೋಡಿ ಬಹಳ ಸಿಂಪಲ್ ಸ್ಟ್ರಕ್ಚರ್ ಇದೆ, ಎಕ್ಸ್ ಇದೆ ಆರ್ ದಿಸ್, ರೈಟ್. ಇದು ಹೀಗಾದ್ರೂ ಬರೀರಿ, ಇಲ್ಲಿ ನೋಡಿ sp2 ಹೈಬ್ರಿಡೈಸ್ಡ್ ಇದೆ. ಹೌದಾ, sp2 ಹೈಬ್ರಿಡೈಸ್ಡ್ ಇದೆ. ಸೊ ದಟ್ ವಿ ಕಾಲ್ ಇಟ್ ಆಸ್ ಅರಿಲಿಕ್ ಹ್ಯಾಲೈಡ್. ಅನ್ನೋದು ಗೊತ್ತಿರಲಿ, ರೈಟ್. ಸೊ ದಿಸ್ ಇಸ್ ಅರೈಲ್ ಹ್ಯಾಲೈಡ್. ಕ್ಲೋರೋಬೆನ್ಸಿನ್ ಆರ್ ಬ್ರೋಮೋಬೆನ್ಸಿನ್ ಇವೆಲ್ಲದು ಏನು ಅರಿಲಿಕ್ ಹ್ಯಾಲೈಡ್ ಅಲ್ಲಿ ಬರ್ತದೆ. sp2 ಹೈಬ್ರಿಡೈಸ್ಡ್ ಅನ್ನೋದು ಗೊತ್ತಿರಲಿ, ರೈಟ್. ಸೊ ದಿಸ್ ಇಸ್ ಅಬೌಟ್ ಕ್ಲಾಸಿಫಿಕೇಶನ್ ಆಫ್ ದಿ ಎಲಿಮೆಂಟ್ಸ್. ನಾಮನ್ಕ್ಲೇಚರ್ ನೋಡಂತೆ. ಸೊ ನಾಮನ್ಕ್ಲೇಚರ್ ಅಲ್ಲಿ ಒಂದ್ಸಾರಿ ಲಾಸ್ಟ್ ಇಯರ್ ನಾವ್ ಏನ್ ಕಲ್ತಿದ್ವಿ ಅದನ್ನ ಬ್ರೀಫ್ ಆಗಿ ನೆನ್ಪು ಮಾಡ್ಕೊಳ್ಳೋಣಂತೆ. ಅದಾದ್ಮೇಲೆ ಸೊ ಹ್ಯಾಲೋಅಲ್ಕೇನ್ಸ್ ನಾಮನ್ಕ್ಲೇಚರ್ ನೋಡಂತೆ. ಇದರಲ್ಲಿ ನಾನು ಫಸ್ಟ್ ಹ್ಯಾಲೋಅಲ್ಕೇನ್ಸ್ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡ್ತೀನಿ. ಅದಾದ್ಮೇಲೆ ಹ್ಯಾಲೋರಿನ್ಸ್ ಅನ್ನು ಡಿಸ್ಕಸ್ ಮಾಡೋಣ. ಓಕೆ, ಹ್ಯಾಲೋರಿನ್ಸ್ ಅನ್ನೋದು ಬಹಳ ಸ್ಮಾಲ್ ಪಾರ್ಟ್ ಅದು. ಈಗ ಇದನ್ನ ನಾವು ಮೋನೋ ಹ್ಯಾಲೋ ಡೆರಿವೇಟಿವ್ಸ್ ಅಂತ ತಗೊಳ್ಳೋಣಂತೆ. ನೇಮಿಂಗ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ ಜನರಲಿ ಏನ್ ಮಾಡ್ತೀವಿ? ಸೊ ಫಸ್ಟ್ ವಾಟ್ ವಿಲ್ ಡೂ ಈಸ್ ರಿಮೆಂಬರ್ ಕಾಮನ್ ನೇಮಿಂಗ್ ಸಿಸ್ಟಮ್ ಬೇಸ್ಡ್ ಆನ್ ದ ಸೋರ್ಸ್ ಅಂಡ್ ಸ್ಟ್ರಕ್ಚರ್ಸ್ ಇಟ್ ಈಸ್ ನೇಮ್ಡ್. ಓಕೆ, ಕಾಮನ್ ನೇಮಿಂಗ್ ಸಿಸ್ಟಮ್ ಅಂತಂದ್ರೆ ಜನರಲ್ ನೇಮ್ ಅಥವಾ ಕಾಮನ್ ನೇಮ್ ಅಂತ ಕರಿತೀವಿ ನಾವು. ಎರಡನೇದು ರಿಮೆಂಬರ್ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಅಂಡ್ ಅಪ್ಲೈ ಕೆಮಿಸ್ಟ್ರಿ, ದಟ್ ಈಸ್ IUPAC ನೇಮ್. ಓಕೆ, ಸೊ ಈಗ ಇದೆಲ್ಲ ನೋಡಿ, ಇದೆಲ್ಲ ಕಾಮನ್ ನೇಮ್. ನೋಡಿ ಕಾಮನ್ ನೇಮ್ ಅಲ್ಲಿ ಏನು ಮಿಥೈಲ್, ಇಥೈಲ್, ಈ ರೀತಿ ಎಲ್ಲೆಲ್ಲಿ YL ಅಂತ ಬರ್ತದೆ ಇವೆಲ್ಲ ಕಾಮನ್ ನೇಮ್ ರಿಮೆಂಬರ್. ಸೊ ಇವೆಲ್ಲ ಕಾಮನ್ ನೇಮ್ ಅಲ್ಲಿ ಬರ್ತದೆ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ದಿಸ್ 1 2 3 ಇದೆ. ಹೌದಾ, ಪ್ರೋಪ್ ಇದೆ. ಹೌದಾ, ಪ್ರೊಪೈಲ್ ಅಯೋಡೈಡ್ ಅಂತ ಕರಿತೀವಿ ನಾವು ಇದನ್ನ, ಪ್ರೊಪೈಲ್ ಅಯೋಡೈಡ್. ಸೊ ಇದರಲ್ಲಿ ಮತ್ತೆ 3 ಇಂಪಾರ್ಟೆಂಟ್ ಪಾಯಿಂಟ್ ನಮ್ಗೆ ಗೊತ್ತಿರಲಿ. ಒಂದು N, ಇನ್ನೊಂದು ಐಸೋ, ಒಂದು ನಿಯೋ. ಇವು 3 ಜನರಲ್, ಬಹಳ ಕಾಮನ್. ಇದು ನೆನ್ಪಿಟ್ಕೊಳ್ಳಿ. ಸೊ ಬಹಳ ಕಾಮನ್, ಕಾನ್ಸಂಟ್ರೇಷನ್ ಕ್ಲಾಸ್ ಅಲ್ಲಿ ಇರಲಿ. ಸೊ N, ಐಸೋ ಅಂಡ್ ನಿಯೋ. N ಅಂದ್ರೆ ಏನು? ಆಲ್ವೇಸ್ ರಿಮೆಂಬರ್ ಲಾಂಗ್ ಚೈನ್ ಇದ್ದಾಗ ನಾವು ಅದಕ್ಕೆ N ಅಂತ ಯೂಸ್ ಮಾಡ್ತೀವಿ. N ಬ್ಯೂಟೇನ್, N ಬ್ಯೂಟೈಲ್ ಹೆಲೈಡ್, ಬ್ಯೂಟೈಲ್ ಆಲ್ಕೋಹಾಲ್. N ಇದೆ ಅಂದ್ರೆ ಲಾಂಗ್ ಚೈನ್ ಆಫ್ ಪೇರೆಂಟ್ ಚೈನ್ ಇದೆ ಅಂತ ಅರ್ಥ. ಎರಡನೇದಾಗಿ ಐಸೋ. ರಿಮೆಂಬರ್ ಐಸೋ ಅಂತ ಅಂದ್ರೆ ಇಲ್ಲಿ ಈ ರೀತಿ ಒಂದು ಬ್ರಾಂಚ್ ಇರ್ತದೆ. ಬ್ರಾಂಚ್ ಎಲ್ಲಿ ಇರ್ತದೆ ಅಂದ್ರೆ ಸೆಕೆಂಡ್ ಕಾರ್ಬನ್ ಬ್ರಾಂಚ್ ಇರ್ತದೆ, ಗೊತ್ತಿರಲಿ. ಐಸೋ ಅಂತಂದ್ರೆ ಸೆಕೆಂಡ್ ಕಾರ್ಬನ್ ಬ್ರಾಂಚ್ ವಿಲ್ ಬಿ ದೇರ್. ಅಂದ್ರೆ ಸೈಡ್ ಚೈನು ಸೆಕೆಂಡ್ ಕಾರ್ಬನ್ ಇದ್ರೆ ಮಾತ್ರ ನಾವು ಐಸೋ ಅಂತ ಕರಿತೀವಿ. ಥರ್ಡ್ ಕಾರ್ಬನ್ ಇದ್ರೆ ಅದಕ್ಕೆ ಏನು ಹೆಸರಿಲ್ಲ. ನಿಯೋ ಅಂದ್ರೆ ಏನು? ನಿಯೋ ಅಂದ್ರೆ ಫಸ್ಟ್ ಐಸೋದಲ್ಲಿ ನೋಡಿ ಹೇಳ್ಬಿಡ್ತೀನಿ. ಐಸೋ ನೋಡಿ, ಇವು 4 ಸೇರಿ ಐಸೋ ಬ್ಯೂಟೈಲ್ ಕ್ಲೋರೈಡ್ ಅಂತ ಕರಿತೀವಿ ನಾವು. ಐಸೋ ಬ್ಯೂಟೈಲ್ ಕ್ಲೋರೈಡ್. ಸೊ ಜನರಲ್ ನೇಮ್ ಇದು IUPAC ಅಲ್ಲ, ಐಸೋ ಬ್ಯೂಟೈಲ್ ಕ್ಲೋರೈಡ್. ಈಗ ನಿಯೋ ಅಂದ್ರೆ ಏನು ನೋಡಿ. ನಿಯೋ ಅಂದ್ರೆ ಒಂದು ಕಾರ್ಬನ್ಗೆ 4 ಕಾರ್ಬನ್ ಈ ರೀತಿ ಅಟ್ಯಾಚ್ ಇರಬೇಕು. ನಿಯೋ ಅಂತ ಅಂದ್ರೆ ಒಂದು ಕಾರ್ಬನ್ಗೆ ಈ ರೀತಿ 4 ಕಾರ್ಬನ್ ಅಟ್ಯಾಚ್ ಇರಬೇಕು. ಇದನ್ನ ಏನಂತ ಕರಿತೀವಿ? ನಿನ್ನೆ ಸೆಂಟ್ರಲ್ ಇರೋದನ್ನ ಕ್ವಾಟರ್ನರಿ ಅಂತ ಕರಿದ್ವಿ. ಹೌದಾ, ಕ್ವಾಟರ್ನರಿ ಅಂತ ಕರಿದ್ವಿ. ಸೊ ಆ ಕ್ವಾಟರ್ನರಿ ಕಾರ್ಬನ್ ಇರ್ತದೆ, ಆ ಕಾರ್ಬನ್ ಒಂದು ಕಾರ್ಬನ್ ಅಟ್ಯಾಚ್ ಇರ್ತದ. sp3 ಹೈಬ್ರಿಡೈಸ್ ನೋಡಿ ಎಲ್ಲದೂ ಕೂಡ. ಸೊ ಇದಕ್ಕೇನು ಎಕ್ಸ್ ಅಟ್ಯಾಚ್ ಇದ್ರೆ ನಿಯೋ ಪೆಂಟೈಲ್, 5 ಕಾರ್ಬನ್ ಇದೆ ನೋಡಿ, ನಿಯೋ ಪೆಂಟೈಲ್ ಹ್ಯಾಲೈಡ್. ಅಥವಾ ಇಲ್ಲಿ OH ಇದ್ರೆ ನಿಯೋ ಪೆಂಟೈಲ್ ಆಲ್ಕೋಹಾಲ್. ಸೊ ರಿಮೆಂಬರ್ ದಟ್. ಸೊ ವೆರಿ ಸಿಂಪಲ್. N ಅಂದ್ರೆ ಲಾಂಗ್ ಚೈನ್, ಐಸೋ ಅಂದ್ರೆ ಸೆಕೆಂಡ್ ಕಾರ್ಬನ್ ಬ್ರಾಂಚ್, ನಿಯೋ ಅಂತಂದ್ರೆ 1 ಕಾರ್ಬನ್ ಸರೌಂಡೆಡ್ ಬೈ 4 ಕಾರ್ಬನ್. ಇವು 4 ಕಾರ್ಬನ್ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಸೈಡ್ ಬೈ ಸೈಡ್ ಸರೌಂಡಿಂಗ್ ಅಲ್ಲಿ, ಇದನ್ನು ನಾವು ನಿಯೋ ಕಾರ್ಬನ್ ಅಂತ ಕರಿತೀವಿ. ಸೊ ಇದಿಷ್ಟು ಜನರಲ್ ನೇಮಿಂಗ್ ಅಂತ ಹೇಳಿದ್ವಿ. ಹೌದಾ, ಈಗ ಇನ್ ದಿಸ್ ಕೇಸ್ ರಿಮೆಂಬರ್ ಇದನ್ನು ನಾವು ವಿನಿಲಿಕ್ ಅಂತ ಹೇಳಿದ್ವಿ ಅವಾಗ. ಹೌದಾ, ಇದು ಜನರಲ್. ವಿನಿಲಿಕ್ ಅನ್ನೋದು ಜನರಲ್, ಬೆನ್ಸಿಲಿಕ್ ಅನ್ನೋದು ಜನರಲ್. ರಿಮೆಂಬರ್, ಸೊ ಯಾವ್ದು IUPAC ಅಲ್ಲ, ಇದು ವಿನಿಲಿಕ್ ಅಂತ ಕರೆದ್ವಿ. ಹೌದಾ, ಸೊ ಇದನ್ನ ನಾವು ವಿನೈಲ್ ಕ್ಲೋರೈಡ್ ಅಂತ ಕರೆದ್ವಿ. ನೋಡಿ ಇದನ್ನ ನಾವು ವಿನೈಲ್ ಬ್ರೋಮೈಡ್ ಅಂತ ಕರೆದ್ವಿ. ವಿನೈಲ್ ಬ್ರೋಮೈಡ್ ನೋಡಿ, ವಿನೈಲ್ ಬ್ರೋಮೈಡ್ ಅಂತ ಕರೆದ್ವಿ. ಹೌದಾ, ಸೊ ಇವೆಲ್ಲ ವಿನೈಲ್ ಅಂದ್ರೆ ಇದು ಜನರಲ್ ಕಾಮನ್ ನೇಮ್. ನಾವು
ನೇಮಿಂಗ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಆಲ್ರೆಡಿ ವಿ ಹ್ಯಾವ್ ಟೋಲ್ಡ್ ಕಾಮನ್ ಸಿಸ್ಟಮ್ ಅಂಡ್ IUPAC ಸಿಸ್ಟಮ್. ಈಗ ಏನ್ ಮಾಡೋಣಂತೆ IUPAC ಪ್ರಕಾರ ನೋಡೋಣಂತೆ. IUPAC ಪ್ರಕಾರ ರಿಮೆಂಬರ್ ಇದು ಮೀಥೇನ್ ಹೌದಾ, ಮೀಥೇನ್. ಇದಕ್ಕೆ ಕ್ಲೋರಿನ್ ಅಟ್ಯಾಚ್ ಇದೆ. ಏನಂತ ಕರಿತೀವಿ ನಾವು ಇದನ್ನ? ಕ್ಲೋರೋಮೀಥೇನ್ ಅಂತ ಕರಿತೀವಿ, ಕ್ಲೋರೋಮೀಥೇನ್. ಜನರಲ್ ನೇಮ್ ಏನಾಗ್ತದೆ ಇದು? ರಿಮೆಂಬರ್ ಜನರಲ್ ನೇಮ್ ಏನಾಗ್ತದ? ಮಿಥೈಲ್ ಕ್ಲೋರೈಡ್. ಮಿಥೈಲ್ ಕ್ಲೋರೈಡ್ ಅಂದ್ರೆ ಇಲ್ಲೇನಿದೆಯಲ್ಲ ಹ್ಯಾಲೋ ಅಲ್ಕೇನಿ ಅನ್ನೋದೇನಿದು IUPAC. ರಿಮೆಂಬರ್ ಜನರಲ್ ನೇಮ್ ಅಲ್ಲ, IUPAC. ಇದನ್ನ ನಾನೇನಾದ್ರೂ ಅಲ್ಕೈಲ್ ಹೆಲೈಡ್ ಜನರಲ್ ಆಗಿ ಹೇಳ್ತಾ ಇದ್ದೀನಿ, ಅಲ್ಕೈಲ್ ಹೆಲೈಡ್ ಅಂತ ಕರೆದ್ರೆ ಇದು ಜನರಲ್ ನೇಮ್. ಜನರಲ್ ಅಂತನಾದ್ರೂ ಹೇಳಿ, ಇಲ್ಲ ಕಾಮನ್ ನೇಮ್ ಅಂತನಾದ್ರೂ ಹೇಳಿ. ಅರ್ಥ ಆಯ್ತಾ? ಹ್ಯಾಲೋ ಅಲ್ಕೇನ್ಸ್ ಅಂದ್ರೆ IUPAC. ನೋಡಿ ಫಸ್ಟ್ ಹ್ಯಾಲೋಜನ್ ಇದೆ ಕ್ಲೋರೋಮೀಥೇನ್. ಇದು ನೀವು 1 ಕ್ಲೋರೋಮೀಥೇನ್ ಅಂತ ಹೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ. 1 ಇದ್ದಾಗ ನಾವು ಪೊಸಿಷನ್ ಬರೆಯೋದಿಲ್ಲ ಜನರಲಿ. ಸೊ ಲೈಕ್ ದಟ್ ಯು ಕ್ಯಾನ್ ಸಿ ಬ್ರೋಮೋಮೀಥೇನ್. ಬ್ರೋಮೋಮೀಥೇನ್ ಹೌದಾ, ಬ್ರೋಮೋಮೀಥೇನ್ ಅಕಾರ್ಡಿಂಗ್ ಟು IUPAC ಸಿಸ್ಟಮ್ ನೆನ್ಪಿಟ್ಕೊಳ್ಳಿ. ಸೊ ಕ್ಲೋರೋ, ಬ್ರೋಮೋ, ಅಯೋಡೋ ಅಂತ ಹೇಳ್ಬೇಕಾಗ್ತದೆ. ಕ್ಲೋರೋ, ಬ್ರೋಮೋ, ಅಯೋಡೋ, ಯಾಕಂದ್ರೆ ಇವೆಲ್ಲ ಸಬ್ಸ್ಟಿಟ್ಯೂಯೆಂಟ್. ಸೊ ಇದನ್ನ ಫಸ್ಟ್ ನೇಮಿಂಗ್ ಮಾಡಿ ಅಲ್ಕೇನ್ ಅನ್ನ ನೇಮ್ ಮಾಡಬೇಕು, ರೈಟ್? ಸೊ ಇದನ್ನ ನೋಡಿ, ಇದನ್ನ ಏನಂತ ಕರಿತೀವಿ? 1 2 3 2 ಕ್ಲೋರೋ ಹೌದಾ, 2 ಪೊಸಿಷನ್ ಕ್ಲೋರೋ ಅಟ್ಯಾಚ್ ಇದೆ. 2 ಕ್ಲೋರೋ ಪ್ರೋಪೇನ್ ಅಂತ ಕರೆದ್ವಿ, 2 ಕ್ಲೋರೋ ಪ್ರೋಪೇನ್ ಅಂತ ಕರೆದ್ವಿ ಹೌದಾ, 2 ಕ್ಲೋರೋ ಪ್ರೋಪೇನ್ ಅಂತ ಕರೆದ್ವಿ. ಸೊ ನೋಡಿ, ಸೊ ಪ್ರೋಪ್ ಅಂತ ಇದೆ, 2 ಕ್ಲೋರೋ ಪ್ರೋಪೇನ್. ಬಹಳ ಸಿಂಪಲ್, 2 ಕ್ಲೋರೋ ಪ್ರೋಪೇನ್, right? So 2 chloropropane, like that. Remember this one, this one. Here you can see there are 2 substituent. 2 substituent ಏನ್ ಮಾಡಬೇಕು? ಅಲ್ಫಾಬೆಟಿಕಲ್ ಆರ್ಡರ್. ಅಲ್ಫಾಬೆಟಿಕಲ್ ಆರ್ಡರ್ ಹೌದಾ, ಅಲ್ಫಾಬೆಟಿಕಲ್ ಆರ್ಡರ್ ಫಾಲೋ ಮಾಡಬೇಕು. ಸೊ ಅಲ್ಫಾಬೆಟಿಕಲ್ ಆರ್ಡರ್ ಅಂದ್ರೆ ಏನು ನೋಡಿ, CH3 ಅಂದ್ರೆ ಮಿಥೈಲ್. ಮಿಥೈಲ್ ಹೌದಾ, ಇದು ಲಾಂಗ್ ಚೈನ್ ಆಯ್ತು, ಇದು ಮಿಥೈಲ್ ಗ್ರೂಪ್ ಹೌದಾ. ಇದು ಏನಿದು? ಕ್ಲೋರೋ. ಕ್ಲೋರೋ ಇದು ನೋಡಿ ಸ್ಟಾರ್ಟ್ ವಿತ್ M, ಇದು ನೋಡಿ ಸ್ಟಾರ್ಟ್ ವಿತ್ C. ಅಂದ್ರೆ IUPAC ಪ್ರಕಾರ ಅಂದ್ರೆ ಅಲ್ಫಾಬೆಟಿಕಲ್ ಪ್ರಕಾರ ಇದು ಫಸ್ಟ್ ಬರಬೇಕು. ಸೊ ಫಸ್ಟ್ ಕಾರ್ಬನ್ ಗೆ ಕ್ಲೋರೋ ಇದೆ. ಸೊ ಅದಕ್ಕೆ ಏನ್ ಮಾಡ್ತೀವಿ ನಾವು ಇದನ್ನ? ಸೊ ಕನ್ಸಿಡರ್ ಅನ್ ಎಕ್ಸಾಂಪಲ್ ಆಫ್ 2 ಡಿಫರೆಂಟ್ ಗ್ರೂಪ್ ಅಂತ ತಗೊಂಡಿವಿ ನಾವಿಲ್ಲಿ. ಅಲ್ಫಾಬೆಟಿಕಲ್ ಪ್ರಕಾರ ನೋಡಿ ಇಲ್ಲಿ 1 ಕ್ಲೋರೋ ಹೌದಾ, ಯಾಕಂದ್ರೆ ಫಸ್ಟ್ ಕ್ಲೋರೋ. 2 ಮಿಥೈಲ್, 2 ಮಿಥೈಲ್. ಪ್ರೋಪೇನ್. ಪ್ರೋಪೇನ್ ಯಾಕೆ? 3 ಕಾರ್ಬನ್ ಚೈನ್ ಅಲ್ಲಿ ಇದೆ, 3 ಕಾರ್ಬನ್ ಚೈನ್ ಅಲ್ಲಿ ಇದೆ. ಹೆನ್ಸ್ ಇಟ್ ಇಸ್ 1 ಕ್ಲೋರೋ 2 ಮಿಥೈಲ್ ಪ್ರೋಪೇನ್ ಅಂತ ಕರೆದ್ವಿ, right? So separate, always remember naming should be separated by ಇಲ್ಲಿ ಹೈಫನ್, ಒಂದು ಸ್ಮಾಲ್ ಹೈಫನ್ ಇಂದ ಇದನ್ನ ಸಪರೇಟ್ ಮಾಡ್ತೀವಿ. ರಿಮೆಂಬರ್ ದಟ್. ಸೊ ಇದನ್ನ ನೇಮ್ ಮಾಡೋಣಂತೆ, ರೈಟ್? ಸೊ ಇದನ್ನ ನೇಮ್ ಮಾಡ್ಬೇಕು ಈಗ, ರೈಟ್? ಈಗ ನಂಬರಿಂಗ್ ನೋಡಿ, ನಂಬರಿಂಗ್ ಎಲ್ಲಿಂದ ಮಾಡ್ತೀವಿ ನೋಡಿ, 1 2 3 4 4 5 5 ಹೌದಾ. ಈಗ ನಮಗೆ ಅನಿಸ್ತದ ಸರ್ ವೈ ನಾಟ್ ಫ್ರಮ್ ದಿಸ್ ನೇಮಿಂಗ್ ಆಗ್ತದ 1 2 3 4 5 ಯಾಕೆ ಮಾಡಬಾರ್ದು ಅಂತ ಬಂದಾಗ, ಇನ್ ದಿಸ್ ಕೇಸ್ ರಿಮೆಂಬರ್ ಪ್ರಿಯಾರಿಟಿ ಅನ್ನೋದು ಬರ್ತದೆ. ಪ್ರಿಯಾರಿಟಿ. ಈಗ ನೋಡಿ ಸೆಕೆಂಡ್ ಕಾರ್ಬನ್ಗೆ ಡಬಲ್ ಬಾಂಡ್ ಇದೆ, ಸೆಕೆಂಡ್ ಕಾರ್ಬನ್ಗೆ ಡಬಲ್ ಬಾಂಡ್ ಇದೆ. ಇಲ್ಲಿ ಸೆಕೆಂಡ್ ಕಾರ್ಬನ್ಗೆ ಬ್ರೋಮೀನ್ ಅಟ್ಯಾಚ್ ಇದೆ. ಯಾವ್ದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂದ್ರೆ ಡಬಲ್ ಬಾಂಡಿಗೆ ಫಸ್ಟ್ ಪ್ರಿಫರೆನ್ಸ್ ಕಂಪೇರ್ ಟು ಬ್ರೋಮೀನ್. ಡಬಲ್ ಬಾಂಡಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಕಂಪೇರ್ ಟು ಬ್ರೋಮೀನ್. ಹಾಗಾದ್ರೆ ಏನಾಗ್ತದೆ ಇಲ್ಲಿ? ಅದಕ್ಕೆ ನಾವು ನಂಬರ್ ಅನ್ನ ಈ ಕಡೆಯಿಂದ ಸ್ಟಾರ್ಟ್ ಮಾಡಿದ್ವಿ, ಈ ಕಡೆಯಿಂದ ಸ್ಟಾರ್ಟ್ ಮಾಡಿಲ್ಲ, ರೈಟ್? ಸೊ 4 ಬ್ರೋಮೋ, 4 ಬ್ರೋಮೋ ನೋಡಿ, 4th ಕಾರ್ಬನ್ಗೆ ಬ್ರೋಮೀನ್ ಅಟ್ಯಾಚ್ ಇದೆ, 4 ಬ್ರೋಮೋ. ಈ ಕಡೆಯಿಂದ ನೇಮಿಂಗ್ ಮಾಡಿದ್ವಿ, ಪೆಂಟ್ ಇದೆ ಹೌದಾ, ಪೆಂಟ್ ಪೆಂಟ್. ಸೊ 2 ಇದೆ ನೋಡಿ, 2 ಈನ್, 2 ಈನ್. ದಿಸ್ ಇಸ್ ದ ನೇಮ್, ದಿಸ್ ಇಸ್ ದ ನೇಮ್. ಅಥವಾ ನಾವು ಇದನ್ನ ಹೀಗೂ ಬರೀಬಹುದು, 4 ಬ್ರೋಮೋ 2 ಪೆಂಟೀನ್, 2 ಪೆಂಟೀನ್. ರಿಮೆಂಬರ್ 4 ಬ್ರೋಮೋ 2 ಪೆಂಟೀನ್ ಅಂತಾನು ಬರೀಬಹುದು ಹೌದಾ. ನೋಡಿ 4 ಬ್ರೋಮೋ 2 ಪೆಂಟೀನ್ ಅಂತಾನು ಬರೀಬಹುದು. ಸೊ ದಿಸ್ 4 ಬ್ರೋಮೋ ಪೆಂಟ್ 2 ಈನ್ ಆದ್ರೂ ಬರೀರಿ, ಅಥವಾ 4 ಬ್ರೋಮೋ 2 ಪೆಂಟೀನ್ ಆದ್ರೂ ಬರೀರಿ, ಇಟ್ ಈಸ್ ಕರೆಕ್ಟ್, ರೈಟ್? ಈಗ ಒಂದಷ್ಟು ಸಿಲೆಬಸ್ ಅಲ್ಲಿ ಇರೋದನ್ನ ನಿಮಗೆ ತೋರಿಸ್ತೀನಿ, ರೈಟ್? ಹಾಗಾದ್ರೆ ಈಗ ಕ್ವಶನ್ ಇಸ್, ಸರ್ IUPAC ನೇಮ್ ಈ ಕ್ವಶನ್ ಯಾವ್ದು ಕೇಳ್ಬೋದು ಎಕ್ಸಾಮ್ ಅಲ್ಲಿ? ಬಹಳ ಸಿಂಪಲ್ ನೋಡಿ, ಎಕ್ಸಾಮ್ ಅಲ್ಲಿ ಯಾವ್ದು ಕೇಳ್ಬೋದು ಅಂದ್ರೆ ಇಲ್ಲೇನು ಕೊಟ್ಟಿದಾರಲ್ಲ, ದಿಸ್ ಇಸ್ ಐ ಹ್ಯಾವ್ ಟೇಕನ್ ಫ್ರಮ್ NCERT. NCERT ಒಳಗೆ ಏನು ಕೊಟ್ಟಿದ್ದಾರೆ ಅದನ್ನ ಯಾವ್ದು ಬೇಕಾದ್ರೂ ಕೇಳ್ಬೋದು. ಬಟ್ ಇದುವರೆಗೆ ಕೇಳಿದ್ದು ಬಹಳ ಸಿಂಪಲ್ ಇರೋದನ್ನ ಕೇಳಿದ್ದಾರೆ. IUPAC 1 ಮಾರ್ಕ್ಸ್ ಕೇಳಿದ್ದಿದೆ, 1 ಮಾರ್ಕ್ಸ್ ಕೇಳಿದ್ದಿದೆ. ಬಹಳ ಸಿಂಪಲ್ ಆಗಿರೋದನ್ನ ಕೇಳ್ತಾರೆ. ಇಂಥ ಕ್ವಶನ್ ಅನ್ನ ಕೇಳಬಹುದು, ರೈಟ್? ಅದು ಕಾಮನ್ ನೇಮ್ ಕೊಡೋದಿಲ್ಲ ನಿಮಗೆ, ಕಾಮನ್ ನೇಮ್ ಕೇಳೋದಿಲ್ಲ. ಜನರಲಿ IUPAC ನೇಮೇ ಕೇಳ್ತಾರೆ, ಗೊತ್ತಿಲ್ಲ IUPAC ನೇಮ್ ಅನ್ನ ಕೇಳ್ತಾರೆ. ಸೊ ಇದನ್ನ ಒಂದೊಂದಾಗಿ ನೋಡ್ತಾ ಹೋಗಿ, ವೆರಿ ಸಿಂಪಲ್ ಇದೆ ಹೌದಾ. ನೋಡಿ ಈ ರೀತಿ ಇದ್ದಾಗ 2 ಕ್ಲೋರೋಬ್ಯೂಟೇನ್ ನೋಡಿ, 2 ಕ್ಲೋರೋಬ್ಯೂಟೇನ್. ಯಾಕಂದ್ರೆ ಫಸ್ಟ್ ಪೊಸಿಷನ್ 1 2 3 4, ಈ 2 ಪೊಸಿಷನ್ ಬ್ರಾಕೆಟ್ ಅಲ್ಲಿ Cl ಇದೆ ಅಂದ್ರೆ ಮೀನಿಂಗ್ ಏನು? ಇಲ್ಲಿ Cl ಅಟ್ಯಾಚ್ ಇದೆ ಅಂತ ಅರ್ಥ. ಸೊ ಸೆಕೆಂಡ್ ಕಾರ್ಬನ್ಗೆ Cl ಅಟ್ಯಾಚ್ ಇದೆ ಅಂತ ಅರ್ಥ. ಅದನ್ನ ನಾವು ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಾರೆ ಅವರು, ಓಕೆ? ಬ್ರಾಕೆಟ್ ಅಲ್ಲಿ ಕೊಟ್ಟರು ಅಂತಂದ್ರೆ ಇದರ ಮುಂದೆ ಕೊಟ್ರೆ ಅದ್ರ ಹಿಂದಿನ ಕಾರ್ಬನ್ಗೆ ಅದು Cl ಅಟ್ಯಾಚ್ ಇದೆ ಅಂತ ಅರ್ಥ. 2 ಕ್ಲೋರೋಬ್ಯೂಟೇನ್ ನೋಡಿ, ಇದು ನೋಡಿ, ಇದನ್ನ ಯಾವ ರೀತಿ ಬರೀಬಹುದು ನಾವು? ದಿಸ್ ಐ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. C ಇದೆ ಹೌದಾ, C ಇದೆ, ಇದಕ್ಕೆ CH3 ಅಟ್ಯಾಚ್ ಇದೆ. CH3 ಥ್ರೈಸ್ ಇದೆ ಅಂದ್ರೆ ಇದಕ್ಕೊಂದು CH3, ಇದಕ್ಕೊಂದು CH3, ಇದಕ್ಕೊಂದು CH3 ಅಟ್ಯಾಚ್ ಇದೆ. ಇಲ್ಲಿ CH2 ಅಟ್ಯಾಚ್ ಇದೆ, CH2 ಅಟ್ಯಾಚ್ ಇದೆ. ಇದಕ್ಕೆ Br ಅಟ್ಯಾಚ್ ಇದೆ ನೋಡಿ, Br. ಜನರಲ್ ನೋಡಿ ನಿಯೋಪೆಂಟೈಲ್, ನಿಯೋ ಅಂತ ಹೇಳಿದ್ವಿ ಹೌದಾ, ನಿಯೋ ಅಂತ ಹೇಳಿದ್ವಿ. ಇದು ಸೆಕೆಂಡರಿ. ಸೆಕೆಂಡರಿ ಯಾಕಂತಂದ್ರೆ ಕ್ಲೋರಿನ್ ಅಟ್ಯಾಚ್ ಟು ದಿ ಕಾರ್ಬನ್ ವಿಚ್ ಈಸ್ ಸೆಕೆಂಡರಿ.
ಸೆಕೆಂಡರಿ ಯಾಕಂತ ಹೇಳಿದ್ರೆ ನಾನು ನಿನ್ನೆ ಹೌದಾ ನೆನ್ಪು ಮಾಡ್ಕೊರಿ, ಒಂದು ಕಾರ್ಬನ್ ಎರಡು ಕಾರ್ಬನ್ ಅಟ್ಯಾಚ್ ಇದ್ರೆ ಸೆಕೆಂಡರಿ. ನೋಡಿ ಈ Cl ಈ ಕಾರ್ಬನ್ ಅಟ್ಯಾಚ್ ಇದೆ, ಈ ಕಾರ್ಬನ್ ಅಟ್ಯಾಚ್ ಇದೆ, ಈ ಕಾರ್ಬನ್ ಅಟ್ಯಾಚ್ ಇದೆ, ಅದಕ್ಕಾಗಿ ಇದು ಸೆಕೆಂಡರಿ. ನಿಯೋ ಅಂತ ಕರೆದ್ವಿ ಇದನ್ನ, ನಿಯೋ ಪೆಂಟೈಲ್ ಬ್ರೋಮೈಡ್. ಅದನ್ನ IUPAC ನೇಮ್ ನೋಡಿ ಬಹಳ ಇಂಪಾರ್ಟೆಂಟ್. IUPAC ನೇಮ್ ಅಲ್ಲಿ ನಂಬರಿಂಗ್ ಮಾಡಿ ಮೊದಲು 1 2 3 ಹೌದಾ. ನೋಡಿ 1 2 3 1 ಬ್ರೋಮೋ ಕರೆಕ್ಟಾ, 1 ಬ್ರೋಮೋ, 2 ಡೈಮಿಥೈಲ್, 2 ಡೈಮಿಥೈಲ್, propane 1 2 3 propane. So this is the name for neopentyl bromide. Next ನೋಡಿ tertiary butyl bromide. tertiary butyl bromide ಹೇಗಿರ್ತದೆ ನೋಡಿ, ಈ ರೀತಿ ಇರ್ತದೆ, C CH3 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 Br, ರೈಟ್. ನೋಡಿ CH3 ಥ್ರೈಸ್ ಇದೆ, C ಗೆ Br ಅಟ್ಯಾಚ್ ಇದೆ. ಇದು ನಾವು ಟರ್ಷರಿ ಬ್ಯೂಟೈಲ್ ಅಂತ ಕರಿತೀವಿ. ಯಾಕಂದ್ರೆ ಈ ಕಾರ್ಬನ್ ಯಾವ್ದು, ಟರ್ಷರಿ. ಯಾಕಂದ್ರೆ 3 ಕಾರ್ಬನ್ ಅಟ್ಯಾಚ್ ಇದೆ ನೋಡಿ, 1 ಕಾರ್ಬನ್ 3 ಅಟ್ಯಾಚ್ ಇದೆ ಟರ್ಷರಿ. ಸೊ ಇದಕ್ಕೆ Br ಅಟ್ಯಾಚ್ ಇದೆ. IUPAC ನೇಮ್ ನೋಡಿ 1 2 ಲಾಂಗ್ ಚೈನ್ ಇದೆ, ಲಾಂಗ್ ಚೈನ್ 1 2 ಹೌದಾ, ಲಾಂಗ್ ಚೈನ್ 1 2 ಸಾರಿ ಲಾಂಗ್ ಚೈನ್ ಇಸ್ ಲೈಕ್ ದಿಸ್, ಲಾಂಗ್ ಚೈನ್ ಇಸ್ ಲೈಕ್ ದಿಸ್ 1 2 3 1 2 3 2 ಬ್ರೋಮೋ 2 ಮಿಥೈಲ್, 2 ಬ್ರೋಮೋ 2 ಮಿಥೈಲ್, ಪ್ರೋಪೇನ್ ಇದೆ ಯಾಕಂದ್ರೆ 1 2 3 ಇದೆ, 1 2 3 ಇದೆ, ಸೊ ಪ್ರೋಪೇನ್ ನೋಡಿ ಲೈಕ್ ದಿಸ್. ನೆಕ್ಸ್ಟ್ ನೋಡಿ ವಿನೈಲ್ ಕ್ಲೋರೈಡ್. IUPAC ನೇಮ್ ಏನಾಗ್ತದ 1 2 1 ಕ್ಲೋರೋ ಅಥವಾ ಕ್ಲೋರೋ. ಈಥೀನ್ ನೋಡಿ, ಈಥೀನ್ ಯಾಕಂದ್ರೆ ಡಬಲ್ ಬಾಂಡ್ ಇದೆಯಾ, ಈಥೀನ್ ಓದಲ್ಲ ಇದು, ಈಥೀನ್ ಲೈಕ್ ದಟ್. ಅಲ್ಲಿಲಿಕ್ ಬ್ರೋಮೈಡ್ ನೇಮಿಂಗ್ ನೋಡಿ 1 2 3 ನಂಬರಿಂಗ್ 1 2 3 1 ಬ್ರೋಮೋ, ಸಾರಿ ನಂಬರಿಂಗ್ ಈ ಕಡೆ ಸ್ಟಾರ್ಟ್ ಆಗಬೇಕು ಯಾಕಂದ್ರೆ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ, ಡಬಲ್ ಬಾಂಡ್ ಈಗಲ್ಲ. 1 2 3 ಹೌದಾ, 1 2 3 3 ಬ್ರೋಮೋ ಪ್ರೋಪೀನ್ ನೋಡಿ, 3 1 2 3 3 ಬ್ರೋಮೋ ಪ್ರೋಪೀನ್ 1 ಕಾರ್ಬನ್ ಗೆ ಈನ್ ಇದೆ 1 2 3 ರೈಟ್. ಸೊ ದಿಸ್ ಒನ್ ಆರ್ಥೋಕ್ಲೋರೋಟಾಲ್ವಿನ್, ರೈಟ್. ಸೊ ಇದನ್ನ ಹಾಲೋಅರೀನ್ಸ್ ಡಿಸ್ಕಸ್ ಮಾಡ್ಬೇಕಾದ್ರೆ ಮಾಡ್ತೀನಿ. ಹಾಲೋಅರೀನ್ಸ್ ಇದನ್ನ ಈಗ ಬೇಡ ನಮಗೆ, ಇದನ್ನ ಮುಂದೆ ಡಿಸ್ಕಸ್ ಮಾಡುತ್ತೆ. ಇದು ಆಲ್ರೆಡಿ ಹೇಳಿದೆ ನಾನು, ಬೆನ್ಸಾಯ್ಲ್ ಕ್ಲೋರೈಡ್ ಅಂತ ಹೇಳಿ. ಸೊ ಇದನ್ನ ಮುಂದೆ ನಾನು ಹಾಲೋಅರೀನ್ಸ್ ಅಲ್ಲಿ ಹೇಳ್ತೀನಿ, ಅದನ್ನಲ್ಲಿ ನೋಡೋಣಂತೆ. ಬಟ್ ಇದನ್ನ ನೋಡಿ, ಇದು ನೋಡಿ CH2 Cl2 ಇದೆ. ಸೊ ಒಂದೇ ಕಾರ್ಬನ್ 2 ಕ್ಲೋರೋ ಅಟ್ಯಾಚ್ ಇದೆ, ಅದಕ್ಕಾಗಿ ನಾವೇನಂತ ಬರ್ತೀವಿ ಇದನ್ನ, ಡೈಕ್ಲೋರೋ ರೈಟ್. ಮೀಥೇನ್ ಒಂದೇ ಕಾರ್ಬನ್ ಇದೆ ನೋಡಿ. ಇದರಲ್ಲಿ ಕ್ಲೋರೋಫಾರ್ಮ್ ಅಂತ ಕರಿತೀವಿ, ಜನರಲ್ ನೇಮ್ ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್, ವೆರಿ ಫೇಮಸ್. ಕ್ಲೋರೋಫಾರ್ಮ್, ಬ್ರೋಮೋಫಾರ್ಮ್, ಕಾರ್ಬನ್ ಟೆಟ್ರಾಕ್ಲೋರೈಡ್ ಇವೆಲ್ಲ ಜನರಲ್. IUPAC ನೇಮ್ ಬರೆದ್ರೆ ಒಂದೇ ಕಾರ್ಬನ್ 3 ಕ್ಲೋರಿನ್ ಇದೆ, ಅದಕ್ಕೆ ನೋಡಿ ಟ್ರೈಕ್ಲೋರೋಮೀಥೇನ್. ಕಾರ್ಬನ್ ಗೆ ಬ್ರೋಮಿನ್ ಅಟ್ಯಾಚ್ ಇದೆ, 3 ಬ್ರೋಮಿನ್, ಟ್ರೈಬ್ರೋಮೋಮೀಥೇನ್. CCl4 ಒಂದೇ ಕಾರ್ಬನ್ 4 ಅಟ್ಯಾಚ್ ಇದೆ, ಟೆಟ್ರಾಕ್ಲೋರೋಮೀಥೇನ್ ನೋಡಿ, ಟೆಟ್ರಾಕ್ಲೋರೋಮೀಥೇನ್ ರೈಟ್. ಇದಕ್ಕೆ ನೋಡಿ 1 2 3 ರೈಟ್. ಫಸ್ಟ್ ಕಾರ್ಬನ್ ಫ್ಲೂರಿನ್, 1 ಫ್ಲೋರೋ, ಇದು 3 ಕಾರ್ಬನ್ ಇದೆ, ಪ್ರೋಪೇನ್ ರೈಟ್. ಸೊ ಇದಕ್ಕೆ ಲಾಸ್ಟ್ ಇಯರ್ ಫಸ್ಟ್ ಚಾಪ್ಟರ್ ಇದೆಯಲ್ಲ, ಬೇಸಿಕ್ ಪ್ರಿನ್ಸಿಪಲ್ಸ್. ಸೊ ಒಂದು ಸಾರಿ ರಿವೈಸ್ ಮಾಡ್ಕೊಳ್ಳಿ. ಯಾವ್ದನ್ನ, ಒಂದಷ್ಟು ಪ್ರಿಯಾರಿಟಿ ರೂಲ್ಸ್ ಅಂತ ಕೊಟ್ಟಿದ್ದಾರೆ, ಸೊ ಒಂದಷ್ಟು ಪ್ರಿಯಾರಿಟಿಗಳನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ಒಂದು ಸಾರಿ ರಿವೈಸ್ ಮಾಡ್ಕೊಳ್ಳಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಸೊ ಡಿಸ್ಕಸ್ ಅಬೌಟ್ ನೇಚರ್ ಆಫ್ CX ಬಾಂಡ್. ಸೊ ನೇಚರ್ ಆಫ್ CX ಬಾಂಡ್ ಅಷ್ಟೇ, ದಿಸ್ ಇಸ್ ಓನ್ಲಿ ಫಾರ್ ಅವರ್ ನಾಲೆಡ್ಜ್. ರಿಮೆಂಬರ್, ಸಿಲೆಬಸ್ ಅಲ್ಲಿ ಇದೆ, ಕಲಿಸ್ತೀನಿ, ಕಲಿಯೋಣಂತೆ. ಬಟ್ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಳುತ್ತೆ. ಓಕೆ ನೋಡಿ, ಫಸ್ಟ್ ಒನ್ ನೇಚರ್ ಆಫ್ CX ಬಾಂಡ್ ಅಲ್ಲಿ ಈ ರೀತಿ ಇದು C ಕಾರ್ಬನ್ ಹೋದ sp3 ಹೈಬ್ರಿಡೈಸ್ ಕಾರ್ಬನ್, ಇದಕ್ಕೊಂದು X ಅಟ್ಯಾಚ್ ಇದೆ. ಸೊ ಯಾವಾಗ್ಲೂ ರಿಮೆಂಬರ್ ಹ್ಯಾಲೋಜನ್ ಈಸ್ ಮೋರ್ ಎಲೆಕ್ಟ್ರೋನೆಗೇಟಿವ್ ಅಂತಂದ್ರೆ ಏನು, ದ ಎಬಿಲಿಟಿ ಟು ಅಟ್ರಾಕ್ಟ್ ದ ಎಲೆಕ್ಟ್ರಾನ್ ಪೇರ್ಸ್ ಟುವರ್ಡ್ಸ್ ಇಟ್ ಸೆಲ್ಫ್. ತನ್ನ ಕಡೆ ಎಲೆಕ್ಟ್ರಾನ್ ಪೇರ್ ಅನ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿಯನ್ನ ನಾವು ಎಲೆಕ್ಟ್ರೋನೆಗೆಟಿವಿಟಿ ಅಂತ ಕರಿತೀವಿ. ಯಾವ ಎಲಿಮೆಂಟ್ಗೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರ್ತದೆ ಅದಕ್ಕೆ ನಾವು ಡೆಲ್ಟಾ ನೆಗೆಟಿವ್ ಅಂತ ಕರಿತೀವಿ ನಾವು. ಓಕೆ, ಸೊ ಯಾವ ಎಲಿಮೆಂಟಿಗೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರ್ತದೆ, ಸೊ ಅದಕ್ಕೆ ವಿಲ್ ಕಾಲ್ ಇಟ್ ಆಸ್ ರಿಮೆಂಬರ್ ಡೆಲ್ಟಾ ನೆಗೆಟಿವ್. ಓಕೆ, ಡೆಲ್ಟಾ ನೆಗೆಟಿವ್ ಅಂತ ಕರಿತೀವಿ, ಹೌದಾ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಇದನ್ನ ಮೈನಸ್ ಇಫೆಕ್ಟ್ ಅಂತ ಕರಿತೀವಿ. ಆಲ್ವೇಸ್ ರಿಮೆಂಬರ್ ಹ್ಯಾಲೋಜನ್ಸ್ ಶೋ ಮೈನಸ್ ಇಫೆಕ್ಟ್. ಇಂಡಕ್ಟಿವ್ ಇಫೆಕ್ಟ್ ಅಂತಂದ್ರೆ ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ. ಇಂಡಕ್ಟಿವ್ ಇಫೆಕ್ಟ್ ಅಂತ ಅಂದ್ರೆ ಈ ರೀತಿ ಕಾರ್ಬನ್ ಚೈನ್ ಇದೆ, ಇದಕ್ಕೆ ಒಂದು ಎಲೆಕ್ಟ್ರೋನೆಗೆಟಿವ್ ಅಟಮ್ ಅಟ್ಯಾಚ್ ಇದೆ. ಸೊ ಆಲ್ ದಿಸ್ ಕಾರ್ಬನ್ ಗಿವಿಂಗ್ ಎಲೆಕ್ಟ್ರಾನ್ ಟು ದಿಸ್ ಎಲಿಮೆಂಟ್. ಸಿ ಕಾರ್ಬನ್ ಕೊಡ್ತೋದು ಬಿಡ್ತೋದು ಸೆಕೆಂಡರಿ, ಅರ್ಥ ಮಾಡ್ಕೊಳ್ಳಿ. ಕಾರ್ಬನ್ ಕೊಡ್ತೋದು ಬಿಡ್ತೋದು ಸೆಕೆಂಡರಿ, ಬಟ್ ಎಕ್ಸ್ ಇಸ್ಕೊಳ್ಳದೆ ಬಿಡೋದಿಲ್ಲ, ಇಸ್ಕೊಳ್ಳೋದಕ್ಕೆ ಆಲ್ವೇಸ್ ರೆಡಿ. ಇಟ್ ವಿಲ್ ಸ್ನ್ಯಾಚ್ ದೋಸ್ ಎಲೆಕ್ಟ್ರಾನ್, ಕಸ್ಕೊಡ್ತದೆ ಎಲೆಕ್ಟ್ರಾನ್ ಅನ್ನ, ಅದಕ್ಕೆ ನಾವು ಇದನ್ನ ಎಲೆಕ್ಟ್ರೋನೆಗೆಟಿವ್ ಅಂತ ಕರೆದ್ವಿ. ಈ ರೀತಿ ಯಾವಾಗ ಎಲೆಕ್ಟ್ರೋನೆಗೆಟಿವ್ ಆಟಮ್ ಅಟ್ಯಾಚ್ ಟು ಸ್ಯಾಚುರೇಟೆಡ್ ಚೈನ್, ದಟ್ ಈಸ್ ಕಾಲ್ಡ್ ಆಸ್ ಇಂಡಕ್ಟಿವ್ ಇಫೆಕ್ಟ್. ಅದರಲ್ಲಿ ನೆಗೆಟಿವ್ ಇಂಡಕ್ಟಿವ್ ಇಫೆಕ್ಟ್ ಅಂತಂದ್ರೆ ಏನು, ಯಾವಾಗ ಎಲೆಕ್ಟ್ರಾನ್ಸ್ ಮೂವ್ ಟುವರ್ಡ್ಸ್ ದ ಗ್ರೂಪ್ ವಿಚ್ ಇಸ್ ಅಟ್ಯಾಚ್ಡ್, ದಟ್ ಈಸ್ ಕಾಲ್ಡ್ ಆಸ್ ಇಂಡಕ್ಟಿವ್ ಇಫೆಕ್ಟ್. ಸೊ ಮೈನಸ್ ಇಂಡಕ್ಟಿವ್ ಇಫೆಕ್ಟ್, ನೆಗೆಟಿವ್ ಇಂಡಕ್ಟಿವ್ ಇಫೆಕ್ಟ್. ನೋಡಿ ಇದಕ್ಕೆ ನೆಗೆಟಿವ್ ಇಂಡಕ್ಟಿವ್ ಇಫೆಕ್ಟ್, ಯಾಕಂದ್ರೆ ಎಕ್ಸ್ ಕಡೆ ಎಲೆಕ್ಟ್ರಾನ್ ಮೂವ್ ಆಗ್ತಾ ಇದೆ. ಅದೇನಾದ್ರೂ ಇದ್ರ ಕಡೆ ಎಲೆಕ್ಟ್ರಾನ್ ಬಂದ್ರೆ ನಾವು ಅದನ್ನು ಪಾಸಿಟಿವ್ ಅಂತ ಕರಿತಿದ್ವಿ. ಇದು ನೆಗೆಟಿವ್ ಇಂಡಕ್ಟಿವ್ ಇಫೆಕ್ಟ್ ಅಂತ ಹೇಳ್ತೀವಿ ನಾವು, ಹೌದಾ. ಸೊ ದಿಸ್ ವಿ ಕಾಲ್ ಇಟ್ ಎಸ್ ನೆಗೆಟಿವ್ ಇಂಡಕ್ಟಿವ್ ಇಫೆಕ್ಟ್. ಮೈನಸ್ ಐ ಮೀನ್ಸ್ ನೋಡಿ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ.
Negative inductive effect ಅಂತಂದ್ರೆ electrons are shifting from carbon to halogen. Remember, electrons are shifting from carbon to halogen. So very, very important. So in this case, negative inductive effect ಅಂತಂದ್ರೆ electrons are shifting from carbon to halogen. Remember that. Right. Now, so because of halogen is more electronegative atom than the carbon. ಅದನ್ನ ಆಲ್ರೆಡಿ ನಾನು ಹೇಳಿದೆ. ಹೌದಾ? So in this case you can say between carbon and halogen, ಅದಕ್ಕೆ ನಾವು between carbon and halogen ಏನಂತ ಕರಿತೀವಿ ನಾವು ಅದನ್ನ polar covalent bond ಅಂತ ಕರಿತೀವಿ ನೋಡಿ. polar covalent bond ಅಂತ ಕರಿತೀವಿ. So polar covalent bond ಅಂತಂದ್ರೆ ಏನು? So remember the bond which is present between two elements of different electronegativity. Different electronegativity. ಈಗ ನೋಡಿ, oxygen double bond oxygen, nitrogen triple bond nitrogen, hydrogen single bond hydrogen, fluorine single bond fluorine, ಇವೆಲ್ಲದೂ ಕೂಡ remember non-polar bonds. Non-polar bonds. But ಇದನ್ನ ನಾವು polar ಅಂತ ಕರಿತೀವಿ. ಯಾಕೆ? ಇದರಲ್ಲಿ ಎರಡು ಎಲಿಮೆಂಟ್ ಸೇಮ್ ಇಲ್ಲ. ಎರಡು ಎಲಿಮೆಂಟ್ ಸೇಮ್ ಇಲ್ಲ. ಯಾವಾಗ ಸೇಮ್ ಇರೋದಿಲ್ಲ ಅದು ಪೋಲಾರ್ ಅಂತ ಕರಿತೀವಿ. ಸೇಮ್ ಇದ್ರೆ ನಾನ್ ಪೋಲಾರ್ ಅಂತ ಕರಿತೀವಿ. ರಿಮೆಂಬರ್ ದಟ್. polar covalent bond. So polar covalent bond can be broken easily. ಯಾಕಂದ್ರೆ ಒಂದ್ ಕಡೆ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇದೆ, ಒಂದ್ ಕಡೆ ಕಡಿಮೆ ಇದೆ. ರಿಮೆಂಬರ್ ದಟ್ ಬಿಕಾಸ್ ಆಫ್ ಟೂ ಡಿಫರೆಂಟ್ ಎಲೆಕ್ಟ್ರೋನೆಗೇಟಿವ್ ಆಟಮ್ ಆರ್ ಬಾಂಡೆಡ್ ಬೈ ಕೋವಾಲೆಂಟ್ ಬಾಂಡ್. ಸೊ ವೆರಿ ಇಂಪಾರ್ಟೆಂಟ್. ಇವೆಲ್ಲ ಬ್ರೀಫ್ ರಿವಿಷನ್ ಅಷ್ಟೇ ರಿಮೆಂಬರ್, ರೈಟ್? ಅದಕ್ಕಾಗಿ ನೋಡಿ, ಇಲ್ಲಿ ಕಾರ್ಬನ್ ಗೆಟ್ಸ್ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್, carbon gets partial positive charge and halogen atom gets partial negative charge ಅನ್ನೋದು ಗೊತ್ತಿರಲಿ. So this is about polarity of the bond. Polarity of the bond. Yes, right? This is the nature of CX bond. Bond parameters ಬಗ್ಗೆ ಒಂದ್ಸಲ ನೋಡೋಣ. ಬಾಂಡ್ ಪ್ಯಾರಾಮೀಟರ್ ಅಂದ್ರೆ ಬಾಂಡ್ ಲೆಂತ್. ನೋಡಿ, ಇದನ್ನ ಕೂಡ ಲಾಸ್ಟ್ ಇಯರ್ ಕೆಮಿಕಲ್ ಬಾಂಡಿಂಗ್ ದಲ್ಲಿ ಡಿಸ್ಕಸ್ ಮಾಡಿರ್ತಾರೆ, ನೆನಪು ಮಾಡ್ಕೊಳ್ಳಿ. ಆರ್ಡರ್ ಆಫ್ ಬಾಂಡ್ ಲೆಂತ್. ಯಾವಾಗಲೂ ಬಾಂಡ್ ಲೆಂತ್ ಹೇಗೆ ಅಂತಂದ್ರೆ ಆಟಮ್ದು ಸೈಜ್ ಕಡಿಮೆ ಇದ್ರೆ ಬಾಂಡ್ ಲೆಂತ್ ಕಡಿಮೆ ಇರ್ತದೆ. ಆಟಮ್ದು ಸೈಜ್ ಜಾಸ್ತಿ ಆಗ್ತಾ ಹೋದಾಗ ಬಾಂಡ್ ಲೆಂತ್ ಜಾಸ್ತಿ ಆಗ್ತದೆ. ಆಟಮ್ದು ಸೈಜ್ ಜಾಸ್ತಿ ಆಗ್ತಾ ಹೋದಾಗ ಬಾಂಡ್ ಲೆಂತ್ ಜಾಸ್ತಿ ಆಗ್ತದೆ, ಗೊತ್ತಿರ್ಲಿ. ಸೊ ಅದಕ್ಕಾಗಿ ಆರ್ಡರ್ ಆಫ್ ಬಾಂಡ್ ಲೆಂತ್ ನಾವು ಈಸಿಲಿ ಆಗಿ ಬರೀಬಹುದು. RI ಮೋರ್ ದೆನ್ RBr ಮೋರ್ ದೆನ್ RCl. ಯಾಕೆ ಹೇಳಿ? ಅಯೋಡಿನ್ ಇಸ್ ಲಾರ್ಜರ್ ಒನ್, ಬ್ರೋಮಿನ್, Cl. ಅದಾದ್ಮೇಲೆ RF ಕೂಡ ಬರೀಬಹುದು, ನೋ ಡೌಟ್. ಯಾಕಂದ್ರೆ RF ಇಸ್ ಲೆಸ್ ಸ್ಟೇಬಲ್ ಅನ್ನೋದಕ್ಕೆ ನಾವಿಲ್ಲಿ ತಗೊಂಡಿಲ್ಲ ಅಷ್ಟೇ. RF ಇಸ್ ಲೆಸ್ ಸ್ಟೇಬಲ್ ಅನ್ನೋದಕ್ಕೆ ನಾವಿಲ್ಲಿ ತಗೊಂಡಿಲ್ಲ ಅನ್ನೋದು ಗೊತ್ತಿರಲಿ. ಆರ್ಡರ್ ಆಫ್ ಬಾಂಡ್ ಲೆಂತ್ ಇಸ್ ಲೈಕ್ ದಿಸ್. ಆರ್ಡರ್ ಆಫ್ ಬಾಂಡ್ ಲೆಂತ್ ಇಸ್ ಲೈಕ್ ದಿಸ್. ರಿಮೆಂಬರ್ ದಟ್. So in this case you can see CX bond length increases as we go down the group because increase in atomic size of the element due to increase in a number of shells down the group. So down the group size ಜಾಸ್ತಿ ಆಗ್ತದ ಅಂತ ಗೊತ್ತಿದೆ. ಸೈಜ್ ಯಾಕೆ ಜಾಸ್ತಿ ಆಗ್ತದ ಅಂತ ಅಂದ್ರೆ ರಿಮೆಂಬರ್ in this particular case shells ಜಾಸ್ತಿ ಆಗ್ತದೆ. ಸೊ ನಂಬರ್ ಆಫ್ ಶೆಲ್ಸ್ ಜಾಸ್ತಿ ಆಗ್ತದೆ, ಗೊತ್ತಿರಲಿ. ಸೆಕೆಂಡ್ ಒನ್ ಬಾಂಡ್ ಎಂಥಾಲ್ಪಿ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಬಾಂಡ್ ಲೆಂತ್ ಏನಿದೆ ಅದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇನ್ವರ್ಸ್ ಪ್ರಪೋರ್ಷನಲ್ ಟು ಬಾಂಡ್ ಎಂಥಾಲ್ಪಿ. ಯಾಕಂದ್ರೆ ಬಾಂಡ್ ಲೆಂತ್ ಜಾಸ್ತಿ ಇದ್ರೆ ಬಾಂಡ್ ಎಂಥಾಲ್ಪಿ ಕಡಿಮೆ ಇರ್ತದೆ. ಬಾಂಡ್ ಎಂಥಾಲ್ಪಿ ಅಂತಂದ್ರೆ ಏನು ನೋಡಿ, ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ದ ಬಾಂಡ್. ಇಷ್ಟೇ, ವೆರಿ ಸಿಂಪಲ್. ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ದ ಬಾಂಡ್. ಓಕೆ, ಯಾವ ಬಾಂಡ್ ಸ್ಟ್ರೆಂತ್ ಜಾಸ್ತಿ ಇರ್ತದೆ, ಬಾಂಡ್ ಲೆಂತ್ ಕಡಿಮೆ ಇರಲೇಬೇಕು. ಬಾಂಡ್ ಲೆಂತ್ ಕಡಿಮೆ ಇರಲೇಬೇಕು. ಬಾಂಡ್ ಲೆಂತ್ ಕಡಿಮೆ ಇದ್ರೆ ಬಾಂಡ್ ಸ್ಟ್ರೆಂತ್ ಜಾಸ್ತಿ ಇರ್ತದೆ. ಬಾಂಡ್ ಎಂಥಾಲ್ಪಿ ಏನಿರ್ತದೆ ಅದು ಕೂಡ ಜಾಸ್ತಿ ಇರ್ತದೆ. ಅದಕ್ಕಾಗಿ ಆರ್ಡರ್ ನೋಡಿ, ಆರ್ಡರ್ ಅವ್ರು ಕೊಟ್ಟಿಲ್ಲ, ಇಲ್ಲಿ ಬರೀತೀನಿ ನೋಡಿ. RF more than RCl more than RBr more than RI. So ಇದು ಬಾಂಡ್ ಎಂಥಾಲ್ಪಿ. ನೆಕ್ಸ್ಟ್ ಡೈಪೋಲ್ ಮೂಮೆಂಟ್. ಡೈಪೋಲ್ ಮೂಮೆಂಟ್ ಹೇಗೆ ಅಂತಂದ್ರೆ ಡೈಪೋಲ್ ಮೂಮೆಂಟ್ is defined as, remember, dipole moment is defined as charge into distance between, remember, cation and anion. Distance between cation and anion. So dipole moment ಯಾವಾಗಲೂ ನೆನಪಿಟ್ಟುಕೊಳ್ಳಿ. So it is a shifting of charge density or magnitude from less electronegative element to the more electronegative element. ಈ ರೀತಿ ನಾವು ಅದನ್ನ ತೋರಿಸ್ತೀವಿ. ಲಾಸ್ಟ್ ಇಯರ್ ಒಂದ್ಸಲ ನೆನಪು ಮಾಡ್ಕೊಳ್ಳಿ, ಈ ರೀತಿ ಇದನ್ನ ತೋರಿಸ್ತೀವಿ. ಹೌದಾ? ನೋಡಿ, ಲೈಕ್ ದಿಸ್. ಈಗ ಫಾರ್ ಎಕ್ಸಾಂಪಲ್ NH3 ಒಳಗೆ ನೋಡಿ, NH3 ಒಳಗೆ ಈ ರೀತಿ ಬಾಂಡ್ ಇರ್ತದೆ. ಹೌದಾ? ಮೋರ್ ಎಲೆಕ್ಟ್ರೋನೆಗೇಟಿವ್ ಇಲ್ಲಿ ನೈಟ್ರೋಜನ್. ಅವಾಗ ಏನ್ ತೋರಿಸ್ತೀವಿ ನಾವು? ಈ ರೀತಿ ತೋರಿಸ್ತೀವಿ, ಗೊತ್ತಿರಲಿ. ಈ ರೀತಿ ಇದನ್ನ ಬಾಂಡ್ ಡೈಪೋಲ್ ಅನ್ನ ತೋರಿಸ್ತೀವಿ. ಲೈಕ್ ದಿಸ್ ವಿಲ್ ಶೋ. ಅಂಡ್ ಇವು ಟೇಬಲ್ ಅನ್ನ ನೋಡ್ಕೊಳ್ಳಿ ಒಂದ್ಸಲ. ಈ ಟೇಬಲ್ ಅನ್ನು ನೋಡಿ, ನಾವ್ ಹೇಳಿದ್ದು ಕರೆಕ್ಟ್ ಇದೆಯಾ ಅಂತ ಹೇಳಿ ಒಂದ್ಸಲ ಕಂಪೇರ್ ಮಾಡ್ಕೊಳ್ಳಿ. ನೋಡಿ, ಇನ್ ದಿಸ್ ಕೇಸ್ ಬಾಂಡ್ ಲೆಂತ್ ಏನಾಗ್ತದೆ? ಡೌನ್ ದ ಗ್ರೂಪ್ ಜಾಸ್ತಿ ಆಗ್ತಾ ಇದೆಯಾ? ಬಾಂಡ್ ಎಂಥಾಲ್ಪಿ ನೋಡಿ, ಬಾಂಡ್ ಎಂಥಾಲ್ಪಿ ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗ್ತಾ ಇದೆ. ಡೈಪೋಲ್ ಮೂವ್ಮೆಂಟ್ ಯು ಕ್ಯಾನ್ ಸಿ CH3F ClBrI ಲೈಕ್ ದಿಸ್. Yes, this is about nature of CX bond. ಇದರಲ್ಲೂ ಕೂಡ ಯಾವುದೇ ರೀತಿ ಕ್ವೆಶ್ಚನ್ ಅನ್ನ ಕೇಳೋದಿಲ್ಲ, ಸೊ ಬಹಳ. ಕ್ಯಾನ್ ವಿ ಗೋ ಟು ದ ನೆಕ್ಸ್ಟ್ ಒನ್, ಪ್ರಿಪರೇಷನ್ ಆಫ್ ಹ್ಯಾಲೋಅಲ್ಕೇನ್ಸ್. ಇಲ್ಲಿಂದ ನಮ್ಮ ಇಂಪಾರ್ಟೆಂಟ್ ಪಾಯಿಂಟ್ಗಳು ಸ್ಟಾರ್ಟ್ ಆಗ್ತದೆ, ರೈಟ್?
ಇಲ್ಲಿಂದ ಸ್ವಲ್ಪ ಇಂಪಾರ್ಟೆಂಟ್ ಇದೆ ನಮಗೆ ಪ್ರಿಪರೇಷನ್ ಆಫ್ ಹ್ಯಾಲೋಅಲ್ಕೇನ್ಸ್. ಸೊ ಫಸ್ಟ್ ಒನ್ ರಿಮೆಂಬರ್ ಫ್ರಾಮ್ ಆಲ್ಕೋಹಾಲ್ ಕಲಿಯೋಣಂತೆ. ಫ್ರಾಮ್ ಆಲ್ಕೋಹಾಲ್ ಅಲ್ಲಿ ಏನ್ ಮಾಡ್ತೀವಿ, ಫಸ್ಟ್ ರಿಯಾಕ್ಷನ್ ನೋಡಿ, ರಿಯಾಕ್ಷನ್ ವಿತ್ HX ಅಂದ್ರೆ ಹೈಡ್ರೋಜನ್ ಹೆಲೈಡ್. ಎಕ್ಸ್ ಬದಲಿಗೆ Cl ತಗೋರಿ, Br ತಗೋರಿ, I ತಗೋರಿ, HCl, HBr, HI, ರೈಟ್. ರಿಯಾಕ್ಷನ್ ವಿತ್ PX3, X ಅಂದ್ರೆ ಹ್ಯಾಲೋಜನ್, ಒನ್ಸ್ ಅಗೇನ್ ಹ್ಯಾಲೋಜನ್, PCl3 ತಗೋರಿ, PBr3 ತಗೋರಿ, PI3 ತಗೋರಿ. ಸಿ then reaction with PCl5, reaction with red phosphorus and halogen, actually halogen. Then the last one reaction with SOCl ಅಂತಂದ್ರೆ ಥಿಯೋನಿಲ್ ಕ್ಲೋರೈಡ್ ಅಂತ ಕರಿತೀವಿ. ಇವಿಷ್ಟರೊಳಗೆ ಬಹಳ ಸಿಂಪಲ್ ಆಗಿ ಹೇಳ್ತೀನಿ ಸರ್. ಈಗ ನೀವು ಹೇಳ್ತೀರಿ ಸರ್ ಇದ್ರೊಳಗೆ ಬಹಳ ಇಂಪಾರ್ಟೆಂಟ್ ಯಾವುದು, ಎಕ್ಸಾಮ್ ಹತ್ರ ಬಂದಾಗ ಆಸ್ ಅ ಲೆಕ್ಚರರ್ ಈ ಕ್ವಶನ್ ಬಹಳ ಜನ ಕ್ವಶನ್ ಕೇಳ್ತಾರೆ. ಸೊ ದಟ್ ಈಸ್ ಸರ್ ಇದ್ರೊಳಗೆ ಯಾವ್ದು ಇಂಪಾರ್ಟೆಂಟ್ ಮಾರ್ಕ್ ಮಾಡ್ಕೊಡ್ರಿ, ನಾ ಅಷ್ಟೇ ಓದ್ತೀನಿ. ಸೊ ಅಂಥವ್ರಿಗೂ ಕೂಡ ಹೇಳ್ತೀನಿ ಇದಿಷ್ಟರೊಳಗೆ ಇಂಪಾರ್ಟೆಂಟ್ ಯಾವ್ದು ಅಂದ್ರೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಹೇಗಿದೆ, ಇವು 4 ಓದ್ಕೊಂಡು ಇದನ್ನ ಬಿಟ್ರೆ ನೋ ಯೂಸ್. ಫಸ್ಟ್ ಪ್ರಿಫರೆನ್ಸ್ ಇದನ್ನ ಓದಬೇಕು, ಅದಾದ್ಮೇಲೆ ಇದನ್ನ ಓದಬೇಕು, ಫಸ್ಟ್ ಪ್ರಿಫರೆನ್ಸ್. ಆದ್ರೆ ನಾವು ಕಲಿಸಬೇಕಾದ್ರೆ ಒಂದು ಸೀರೀಸ್ ಆಗಿ ಕಲಿಸ್ತೀವಿ ಇಲ್ಲಿಂದ ಇಲ್ಲಿವರೆಗೆ. ಬಟ್ ಓದಬೇಕಾದ್ರೆ ಪ್ರಿಫರೆನ್ಸ್ ವೈಸ್ ರಿಮೆಂಬರ್ ಫಸ್ಟ್ ಇದು ರಿಯಾಕ್ಷನ್ ವಿತ್ SOCl2 ಇಸ್ ದ ಒನ್ ಇಂಪಾರ್ಟೆಂಟ್, ರಿಮೆಂಬರ್ ಹಿಯರ್. ಈಗ ಪ್ರತಿಯೊಂದನ್ನ ಸ್ಟೆಪ್ ವೈಸ್ ಆರಾಮ್ಸೆ ನೋಡ್ಕೊತ ಹೋಗೋಣಂತೆ. ಡೋಂಟ್ ವರಿ ಅಬೌಟ್ ದಟ್, ಆರಾಮ್ಸೆ. ಯಾಕಂದ್ರೆ ಬೇಸಿಕ್ ಅರ್ಥ ಆಯ್ತು ಅಂತಂದ್ರೆ ಅಡ್ವಾನ್ಸ್ ಲೆವೆಲ್ ಈಸಿಲಿ ಪಾಸ್ ಆಗ್ಬಿಡೋದು. ನಾವು ಬೇಸಿಕ್ ಅರ್ಥ ಇರಬೇಕು. ಸೊ ನೋಡಿ, ರಿಯಾಕ್ಷನ್ ವಿತ್ HX ಬಹಳ ಸಿಂಪಲ್ ನೋಡಿ. ನಮ್ಮ ಹತ್ರ ಆಲ್ಕೋಹಾಲ್ ಇದೆ, ಹೌದಾ? ನಾವು ಯಾವ್ದರಿಂದ ಪ್ರಿಪೇರ್ ಮಾಡ್ತಾ ಇದೀವಿ ಹ್ಯಾಲೋಅಲ್ಕೇನ್ಸ್ ಅನ್ನ? ಆಲ್ಕೋಹಾಲ್ ಇಂದ. ಆಲ್ಕೋಹಾಲ್ ಫಾರ್ಮುಲಾ ಏನು? ROH, ಹೌದಾ? HX ಅಲ್ಲಿ H ಇದೆ, ಬಹಳ ಸಿಂಪಲ್ ನೋಡಿ. ರೆಡ್ ಕಾಣಿಸ್ತಾ ಇದೆ, ಅದನ್ನ ತೆಗೆದು ಹೊರಗೆ ಹಾಕ್ಬಿಡಿ. ಏನಾಯ್ತು? ಎಷ್ಟು ಹೊರಗೆ ಬಂದ್ಬಿಡ್ತದ? ಉಳಿದಿದ್ದೇನು? R ಮತ್ತೆ X ಬಾಂಡ್ ಮಾಡ್ಬಿಡಿ. ಏನ್ ಬಂತು ನೋಡಿ, RX ಅಂಡ್ H2 ಬಂತು. RX ಇಸ್ ವಾಟ್? ನಮ್ಗೆ ಏನ್ ಬೇಕು ಅದೇ, ಹೌದಾ? ಅಲ್ಕೈಲ್ ಹ್ಯಾಲೈಡ್ ಹೋದಲ್ಲ RX ಅಂತಂದ್ರೆ, ಅಲ್ಕೈಲ್ ಹ್ಯಾಲೈಡ್ ಬಂದ್ಬಿಡ್ತು. ಬಹಳ ಸಿಂಪಲ್. ಅದಕ್ಕೆ ಹೇಳಿದ್ದು ಅರ್ಥ ಮಾಡ್ಕೋಬೇಕು. ನಮ್ಮ ಹತ್ರ ROH ಇದೆ, ನಮ್ಮ ಹತ್ರ HX ಇದೆ. H ಮತ್ತೆ OH ಅನ್ನ ತೆಗೆದು ಹೊರಗೆ ಹಾಕ್ಬಿಡಿ, ವಾಟರ್ ಅಂತೇಳಿ. ಉಳಿದಿದ್ದು R ಮತ್ತೆ X ಅನ್ನ ಬಾಂಡ್ ಮಾಡಿಬಿಡಿ, ಹೌದಾ? ಇದು ನಥಿಂಗ್ ಬಟ್ ರಿಮೆಂಬರ್ ರಿಯಾಕ್ಷನ್ ವಿತ್ ಆಲ್ಕೋಹಾಲ್. ಈಗ ಕೇಳಬಹುದು ಸರ್ ಆನ್ಹೈಡ್ರಸ್ ಜಡೆನ್ಸಿಯಲ್ ಕೆಲಸ ಏನು? ಆನ್ಹೈಡ್ರಸ್ ಜಡೆನ್ಸಿಯಲ್ ಕೆಲಸ ಏನು? ರಿಮೆಂಬರ್ ದಿಸ್ ಆಕ್ಟ್ ಆಸ್ ಅ catalyst, remember, which increase the rate. ಈಗ ಎಲ್ಲಿ ನಮಗೆ ಈ ಜಡೆನ್ಸಿಯಲ್ ಟು ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ವೇರ್ ವಿ ರಿಕ್ವೈರ್ ದಿಸ್ ಜಡೆನ್ಸಿಯಲ್ ಟು, ಎಲ್ಲಿ ಬೇಕು ಅಂತಂದ್ರೆ ಎಲ್ಲಿ ನಮ್ಮ HX ರಿಮೆಂಬರ್ ವಿಲ್ ನಾಟ್ ರಿಯಾಕ್ಟ್ ವಿತ್ ROH ಈಸಿಲಿ, ರಿಮೆಂಬರ್, ಅಥವಾ ROH ವಿಲ್ ನಾಟ್ ರಿಯಾಕ್ಟ್ ವಿತ್ HX ಈಸಿಲಿ. ಅವಾಗ ನಮಗೆ ಕೆಟಾಲಿಸ್ಟ್ ಬೇಕು. ಈ ರಿಯಾಕ್ಷನ್ ನೆನ್ಪಿಟ್ಕೋಬೇಕಾದ್ರೆ ಆನ್ಹೈಡ್ರಸ್ ಜಡೆನ್ಸಿಯಲ್ ಟು HX ಅಂತ ಬಂತು, ಹೌದಾ? ಸೊ ಈಗ ನೀವು ಒಂದು ಚಾರ್ಟ್ ಮಾಡ್ಬೇಕು ಅಂತ ಹೇಳಿದೆ ನಾನು. ಇದು ನೀವು ಮಾಡ್ಕೋಬೇಕು, ನಾ ಮಾಡ್ಕೊಡೋದಿಲ್ಲ, ನೀವು ಮಾಡ್ಕೋಬೇಕು. ಒಂದು ಚಾರ್ಟ್ ಮಾಡ್ಬೇಕು. ಏನ್ ಕಲ್ತ್ವಿ ನಾವು ಇವತ್ತು? ಆನ್ಹೈಡ್ರಸ್ ಜಡೆನ್ಸಿಯಲ್ ಟು ಪ್ಲಸ್ HX. ಇದರಲ್ಲಿ ಮುಂದೆ ಹೇಳ್ತೀನಿ, ಇದನ್ನ HCl ಅಂತ ತಗೋತೀನಿ. ದಿಸ್ ಈಸ್ ಯೂಸ್ ಟು ಪ್ರಿಪೇರ್ ಅಲ್ಕೈಲ್ ಹ್ಯಾಲೈಡ್ ಫ್ರಾಮ್ ಏನು? ಆಲ್ಕೋಹಾಲ್. ಇಷ್ಟು ಬರೆದಿಟ್ಕೊಂಡ್ರೆ ನಿಮಗೆ ಮುಂದೆ ಆಲ್ಕೋಹಾಲ್ ಚಾಪ್ಟರ್ ಹೆಲ್ಪ್ ಆಗ್ತದೆ. ಗೊತ್ತಿರಲಿ, ಇದು ಆಲ್ಕೋಹಾಲ್ ಚಾಪ್ಟರ್ ಹೆಲ್ಪ್ ಆಗ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈಗ ನೋಡಿ, ಬಹಳ ಸಿಂಪಲ್. ರಿಮೆಂಬರ್ ಒನ್ ಥಿಂಗ್ ಐ ವಿಲ್ ಟೆಲ್ ಯು. ಇಡೀ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗೆ ನೆನ್ಪಿಟ್ಕೊಳ್ಳಿ, ಫಸ್ಟ್ ಪಾಯಿಂಟ್, ಬ್ಯಾಲೆನ್ಸಿಂಗ್ ಈಸ್ ನಾಟ್ ನೆಸೆಸರಿ, ಬ್ಯಾಲೆನ್ಸಿಂಗ್ ನಾಟ್ ರಿಕ್ವೈರ್ಡ್. ಯಾವಾಗ? ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗೆ. ಇನ್ಆರ್ಗ್ಯಾನಿಕ್ ಬ್ಯಾಲೆನ್ಸಿಂಗ್ ಇಸ್ ಮಸ್ಟ್. ಇದರಲ್ಲಿ ಬ್ಯಾಲೆನ್ಸಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಎರಡನೇದು ಬಹಳ ಇಂಪಾರ್ಟೆಂಟ್. ವೇರೆವರ್ R ಈಸ್ ದೇರ್, R ಅಂತ ಎಲ್ಲೆಲ್ಲಿ ಕಾಣಿಸ್ತದಲ್ಲ, ಯಾವ ರೀತಿ ಎಕ್ಸಾಂಪಲ್ ಕೇಳಬಹುದು ಅಂದ್ರೆ, R ಅಂದ್ರೆ ಒಂದು ಮಿಥೈಲ್ ಕೇಳಬೇಕು ಆರ್ ಇಥೈಲ್ ಕೇಳಬೇಕು. ರಿಮೆಂಬರ್, ಇಥೈಲ್ ಕೇಳಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನೋಡಿ, ಎಕ್ಸ್ಪ್ಲೇನ್ ದ ಪ್ರಿಪರೇಷನ್ ಆಫ್ ಮಿಥೈಲ್ ಕ್ಲೋರೈಡ್ ಫ್ರಾಮ್ ಮಿಥೈಲ್ ಆಲ್ಕೋಹಾಲ್. ಕ್ವಶನ್ ಕೇಳಬಹುದು. ಐ ಕೆನಾಟ್ ಆಸ್ಕ್ ಇನ್ ದ ಎನ್ಯುವಲ್ ಎಕ್ಸಾಮ್ ಎಕ್ಸ್ಪ್ಲೇನ್ ದ ಪ್ರಿಪರೇಷನ್ ಆಫ್ ಪ್ರೊಪೈಲ್ ಕ್ಲೋರೈಡ್. ಕೇಳೋ ಹಾಗಿಲ್ಲ. PU ಬೋರ್ಡ್ ರೂಲ್ಸ್ ಇದೆ, ನಾ ಹೇಳೋದಲ್ಲ, ಇದು PU ಬೋರ್ಡ್ ರೂಲ್ಸ್ ಇದೆ, ಕೇಳೋ ಹಾಗಿಲ್ಲ. ಅದಕ್ಕಾಗಿ ನಾವು ಜನರಲ್ ರಿಯಾಕ್ಷನ್ ಅಂತ ಕರಿತೀವಿಲ್ಲ, ಇದನ್ನ ಜನರಲ್ ರಿಯಾಕ್ಷನ್ ಅನ್ನ ಪರ್ಫೆಕ್ಟ್ ಮಾಡೋಣಂತೆ. ನಮ್ ಕೆಲಸ ಏನಿಲ್ಲ, ಜನರಲ್ ರಿಯಾಕ್ಷನ್ ಪರ್ಫೆಕ್ಟ್ ಮಾಡಿಬಿಡಿ. ಈಗ ಬಹಳ ಸಿಂಪಲ್. ವೆರೆವರ್ R ಈಸ್ ದೇರ್, ಮಿಥೈಲ್ ಹಚ್ಕೋತ ಹೋಗಿ ಅಂದ್ರೆ CS3 ಹಚ್ಚೋದು, ಇಥೈಲ್ ಬೇಕು ಅಂದ್ರೆ C2H5 ಹಚ್ಚೋದು. ಬಹಳ ಸಿಂಪಲ್ ನೋಡಿ. R ಇದ್ದಲ್ಲಿ ಮಿಥೈಲ್ ಹಚ್ಚಿರಿ, R ಇದ್ದಲ್ಲಿ ಮಿಥೈಲ್ ಬರ್ತದೆ, ಮಿಥೈಲ್ ಆಲ್ಕೋಹಾಲ್ ಗಿವಿಂಗ್ ಮಿಥೈಲ್ ಹೆಲೈಡ್. X ಇದ್ದಲ್ಲಿ Cl ಹಚ್ಚಿರಿ, Br ಹಚ್ಚಿರಿ, I ಹಚ್ಚಿರಿ. ಸೊ X ಇದ್ದಲ್ಲಿ ಹ್ಯಾಲೋಜನ್. ಸೊ ಈಗ ಈ ರಿಯಾಕ್ಷನ್ ನೋಡ್ತಾ ಹೋಗಿ. CS3OH react with HCl in presence of anhydrous Cl2 forming CH3Cl. ರಿಮೆಂಬರ್, ಇಲ್ಲಿ ಆರೋ ಮಾರ್ಕ್ ನಾವು ಈ ರೀತಿ ತೋರಿಸಿದ್ವಿ ಅಂದ್ರೆ ಮೀನಿಂಗ್ ಏನಂತಂದ್ರೆ ಇದು ಪ್ರೆಸಿಪಿಟೇಟ್ ಅಂತ ಅರ್ಥ.
ತೋರಿಸಲೇಬೇಕಂತ ಏನಿಲ್ಲ, ಕಂಡೀಷನ್ ಇಲ್ಲ. ಪ್ರೆಸಿಪಿಟೇಟ್ ಅಂತ ಅರ್ಥ ಗೊತ್ತಿರಲಿ. ಸೊ ಇಂಪಾರ್ಟೆಂಟ್, ಬ್ಯಾಲೆನ್ಸಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಬ್ಯಾಲೆನ್ಸಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಎರಡನೇದು ಆರ್ ಅಂದ್ರೆ CH3 ಇಲ್ಲ C2H5. ಬಹಳ ಸಿಂಪಲ್. ರಿಮೆಂಬರ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆಕ್ಚುಲಿ ಬಹಳ ಎಂಜಾಯಿಂಗ್ ಸಬ್ಜೆಕ್ಟ್. ಒಂದ್ ರೀತಿ ಹೇಳ್ತೀವಲ್ಲ, ಬಹಳಷ್ಟು ಮಂದಿಗೆ ಮ್ಯಾಥ್ಸ್ ಬಹಳ ಲೈಕ್ ಆಗ್ತದೆ. ಯಾಕಂದ್ರೆ ಮ್ಯಾಥ್ಸ್ ಅಂದ್ರೆ ಒಂದ್ ರೀತಿ ಏನೋ ಮಜಾ ಬರ್ತದೆ ಅಂತೇಳಿ. ಬಹಳಷ್ಟು ಮಂದಿಗೆ ಮ್ಯಾಥ್ಸ್ ಕಬ್ಬಿಣದ ಕಡಲೆ ಅಂತ ಹೇಳ್ತೀವಿ. ಯಾರಿಗೆ? ವೆನ್ ಯು ಫೀಲ್ ದಟ್, ರಿಮೆಂಬರ್, ಸೊ ಮ್ಯಾಥಮೆಟಿಕ್ಸ್ ಇಸ್ ಡಿಫಿಕಲ್ಟ್. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆಗಿ ನೀವು ಇಂಟ್ರೆಸ್ಟ್ ತಗೊಂಡ್ರೆ ಬಹಳ ಇಂಟ್ರೆಸ್ಟ್ ಸಬ್ಜೆಕ್ಟ್ ಇದು. ನೋಡಿ ಇಲ್ಲಿ ನೋಡಿ, ROH ಇತ್ತ, ಇಲ್ಲಿ ನೋಡಿ OH ಇತ್ತು, ವಾಟರ್ ಹೊರಗೆ ಹಾಕ್ಬಿಟ್ರಿ, ಹೈಡ್ರೋಜನ್ CO2 ಇದೆ. ವೆರಿ ಸಿಂಪಲ್. ಈಗ ನೀವು ಇಥೈಲ್ ಕೊಟ್ಟರು ಬರೀಬೇಕು, ಇಥೈಲ್ ಕೊಟ್ಟರು ಬರೀಬೇಕು, ಮಿಥೈಲ್ ಕೊಟ್ಟರು ಬರೀಬಹುದು, ರೈಟ್? HX ಬದಲಿಗೆ HCl ಕೊಡ್ಲಿ, HBr ಕೊಡ್ಲಿ, HI ಕೊಡ್ಲಿ, ಯಾವ್ದು ಬೇಕಾದ್ರೂ ಕೊಡ್ಲಿ ಬರೀಬಹುದು. ಈಗ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ, ವೆರಿ ಇಂಪಾರ್ಟೆಂಟ್, ಯಾವ ಟೈಪ್ ಅಲ್ಕೋಹಾಲ್ ರಿಮೆಂಬರ್ ಮೋರ್ ರಿಯಾಕ್ಟಿವ್, ಯಾವ ಟೈಪ್ ಲೆಸ್ ರಿಯಾಕ್ಟಿವ್. ಇದು ನಾನು ಆಲ್ಕೋಹಾಲ್ ದಲ್ಲೂ ಡಿಸ್ಕಸ್ ಮಾಡ್ತೀನಿ. ರಿಮೆಂಬರ್, ಟರ್ಷರಿ ಆಲ್ಕೋಹಾಲ್ ಇಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಸೆಕೆಂಡರಿ ಆಲ್ಕೋಹಾಲ್ ದ್ಯಾನ್ ಪ್ರೈಮರಿ ಆಲ್ಕೋಹಾಲ್. ನೋಡಿ, ರೈಟ್? ವೆರಿ ಇಂಪಾರ್ಟೆಂಟ್. ಟರ್ಷರಿ ಆಲ್ಕೋಹಾಲ್ ಅಂದ್ರೆ ಮೀನಿಂಗ್ ಏನು? ಈ ರೀತಿ ಇರ್ಬೇಕು ಆಲ್ಕೋಹಾಲ್, COH, CCCHOH, CCOH, ಇದು ಪ್ರೈಮರಿ, ಇದು ಸೆಕೆಂಡರಿ, ಇದು ಟರ್ಷರಿ, ರೈಟ್? ಸೊ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಟರ್ಷರಿ ಮೋರ್ ದ್ಯಾನ್ ಸೆಕೆಂಡರಿ ಮೋರ್ ದ್ಯಾನ್ ಪ್ರೈಮರಿ, ರೈಟ್? ಟರ್ಷರಿ ಮೋರ್ ದ್ಯಾನ್ ಸೆಕೆಂಡರಿ ಮೋರ್ ದ್ಯಾನ್ ಪ್ರೈಮರಿ. ಅಂಡ್ ಇಲ್ಲೊಂದು ಪಾಯಿಂಟ್ ಇದೆ ನೋಡಿ, ಇದನ್ನ ನಾನು ಆಲ್ಕೋಹಾಲ್ ದಲ್ಲಿ ಡಿಸ್ಕಸ್ ಮಾಡ್ತೀವಿ. ಆಕ್ಚುಲಿ ಜನರಲಿ ಇದನ್ನ ಆಲ್ಕೋಹಾಲ್ ದಲ್ಲಿ ಡಿಸ್ಕಸ್ ಮಾಡ್ತೀವಿ. ಆನ್ಹೈಡ್ರೋಜನ್ Cl2 ಅಂಡ್ ಕಾನ್ಸಂಟ್ರೇಟೆಡ್ HCl ಮಿಕ್ಸ್ಚರ್ ಅನ್ನು ಏನಂತ ಕರಿತೀವಿ ನಾವು? ಇದನ್ನ ಲೂಕಾಸ್ ರಿಯಜೆಂಟ್. ವೆರಿ ಇಂಪಾರ್ಟೆಂಟ್, ಲೂಕಾಸ್ ರಿಯಜೆಂಟ್ ಅಂತ ಕರಿತೀವಿ. ಲೂಕಾಸ್ ರಿಯಜೆಂಟ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಅಂದ್ರೆ, ವಿಚ್ ಇಸ್ ಯೂಸ್ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಆಲ್ಕೋಹಾಲ್ಸ್. ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಆಲ್ಕೋಹಾಲ್ಸ್ ಹೇಗೆ ನೋಡಿ. ಸೊ ಪ್ರೈಮರಿ ಆಲ್ಕೋಹಾಲ್ ಇದ್ರೆ ಲೂಕಾಸ್ ರಿಯಜೆಂಟ್ ಜೊತೆ ರಿಯಾಕ್ಟ್ ಆಗಿ ಫಾರ್ಮ್ ಪ್ರೆಸಿಪಿಟೇಟ್ ಓನ್ಲಿ ಆನ್ ಹೀಟಿಂಗ್. ಇದನ್ನ ಇನ್ನೊಂದು ರೀತಿ ಹೇಳಿದ್ರೆ, ಡಸ್ ನಾಟ್ ಫಾರ್ಮ್ PPT ಇನ್ ರೂಮ್ ಟೆಂಪರೇಚರ್. ರೂಮ್ ಟೆಂಪರೇಚರ್ ಅಲ್ಲಿ ಫಾರ್ಮ್ ಆಗೋದಿಲ್ಲ. ನೋಡಿ, ಸೆಕೆಂಡರಿ ಆಲ್ಕೋಹಾಲ್ ಇದ್ರೆ ಪ್ರೆಸಿಪಿಟೇಟಿವ್ ಫಾರ್ಮ್ಸ್ ಆಫ್ಟರ್ 5 minutes. ದೆನ್ ನೋಡಿ, ಟರ್ಷರಿ ಆಲ್ಕೋಹಾಲ್ ಫಾರ್ಮ್ಸ್ ಇಮಿಡಿಯೇಟ್ಲಿ. ಅದಕ್ಕಾಗಿ ಹೇಳಿದ್ದು ಟರ್ಷರಿ ಮೋರ್ ರಿಯಾಕ್ಟಿವ್ ದನ್ ಸೆಕೆಂಡರಿ ದನ್ ಪ್ರೈಮರಿ. ಯಾಕಂದ್ರೆ ಟರ್ಷರಿ ಆಲ್ಕೋಹಾಲ್ ರಿಯಾಕ್ಟ್ ವಿತ್ ಲೂಕಾಸ್ ರಿಯಜೆಂಟ್ ಫಾರ್ಮ್ಸ್ ಇಮಿಡಿಯೇಟ್ ಪ್ರೆಸಿಪಿಟೇಟ್ ಅಂತಂದ್ರೆ ಹೈಲಿ ರಿಯಾಕ್ಟಿವ್ ಅಂತ ಅರ್ಥ, ರೈಟ್? ಸೊ ದಿಸ್ ಈಸ್ ರಿಯಾಕ್ಷನ್ ವಿತ್ HX. ಇಲ್ಲಿ ಇಷ್ಟು ನೀವು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಇದೇನಿದೆಯಲ್ಲ, ಇವಷ್ಟು ಪಾರ್ಟ್ ಅನ್ನ ಆಲ್ಕೋಹಾಲ್ ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡೋಣಂತೆ ಡೀಟೇಲ್ ಆಗಿ. ಆಲ್ಕೋಹಾಲ್ ಚಾಪ್ಟರ್ ದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಆಕ್ಚುಲಿ ಇದು ಅಲ್ಲಿರೋದು, ಇಲ್ಲಿ ಇದು ತಗೊಂಡಿದೀವಿ ನಾವು, ಯಾಕಂದ್ರೆ ಆಲ್ಕೋಹಾಲ್ ಇಂದ ಪ್ರಿಪೇರ್ ಮಾಡ್ತಾ ಇಲ್ವಾ, ಅದಕ್ಕೆ ತಗೊಂಡಿದೀವಿ ಅಷ್ಟೇ. ಸೊ ಇದು ರಿಯಾಕ್ಷನ್ ವಿತ್ HX. ಸೆಕೆಂಡ್ ಒನ್ ನೋಡಿ, ರಿಯಾಕ್ಷನ್ ವಿತ್ PX3. ಬಹಳ ಸಿಂಪಲ್ ಇದು ಕೂಡ. ಇದನ್ನಂತೂ ಇದುವರೆಗೆ ಒಂದು ಎಕ್ಸಾಮ್ ಕೇಳಿಲ್ಲ. ಡೋಂಟ್ ವರಿ ಅಬೌಟ್ ದಟ್. ರಿಯಾಕ್ಷನ್ ವಿತ್ PX3 ನೋಡಿ, ವೆರಿ ಸಿಂಪಲ್. PX3 ಬರೀರಿ, PX3 ಹೌದಾ? ಫಾಸ್ಫರಸ್ ಟ್ರೈಹಲೈಡ್ ಅಂತ ಕರಿತೀವಿ, ರೈಟ್? ಈಗ ನೋಡಿ, ನಿಮ್ಗೆ ಅರ್ಥ ಆಗ್ಲಿ ಅಂತ ಏನ್ ಮಾಡಿದೀನಿ, ಇಲ್ಲಿ ನೋಡಿ ROH PX3 ಈ ರೀತಿ ತಗೊಂಡಿದ್ದೀವಿ, ಹೌದಾ? ಹೀಟ್ ಮಾಡ್ತೀವಿ. ಹೀಟ್ ಮಾಡಿದಾಗ ಏನಾಗ್ತದೆ, ಇಲ್ಲಿ X ಬಂದು ಇಲ್ಲಿ ಅಟ್ಯಾಚ್ ಆಗ್ತದೆ, RX ಫಾರ್ಮ್ ಆಗ್ತದೆ, ನಮ್ಗೆ RX ಬೇಕು, RX ಫಾರ್ಮ್ ಆಗ್ಬಿಡ್ತು, ಹ್ಯಾಲೋ ಅಲ್ಕೇನ್ಸ್ ಅಂತ ಕರಿತೀವಿ ನಾವು. ಅದಾದ್ಮೇಲೆ ಏನಾಯ್ತು ನೋಡಿ, H3PO3 ಫಾರ್ಮ್ ಆಯ್ತು, S3PO3 ಫಾಸ್ಫರಸ್ ಆಸಿಡ್ ಅಂತ ಕರಿತೀವಿ, S3PO3 ಫಾರ್ಮ್ ಆಯ್ತು. ಬಹಳ ಸಿಂಪಲ್. RX ಫಾರ್ಮ್ ಮಾಡ್ತಾ ಇದೀವಿ, ROH ಪ್ಲಸ್ PX3, RX ಪ್ಲಸ್ S3PO3, ರೈಟ್? ವೆರಿ ಸಿಂಪಲ್. PX3. ಈಗ ಆ PX3 ದಲ್ಲಿ ಏನ್ ಮಾಡೋಣಂತೆ, X ಬದಲಿ BR ಅಂತ ತಗೊಂಡಿದೀವಿ ಅಷ್ಟೇ. BR ಅಂತ ತಗೊಂಡಿದ್ದೀನಿ ನೋಡಿ. ಇಲ್ಲಿ ನೋಡಿ, ಇಥನಾಲ್ ಜೊತೆ ಇದನ್ನ ರಿಯಾಕ್ಟ್ ಮಾಡಿದ್ರೆ ಈ ಪಾರ್ಟ್ ಏನಿದೆಲ್ಲ ಬ್ಲಾಕ್ ಕಲರ್, ಈ ಪಾರ್ಟ್ ಸೇಮ್ ಇರ್ತದೆ, ಗೊತ್ತಿರ್ಲಿ. OH ಮಾತ್ರ ತೆಗೆದು ಏನ್ ಮಾಡಬೇಕು, BR ಹಚ್ಚಬೇಕು. ಬಹಳ ಸಿಂಪಲ್ ನೋಡಿ, ಬಹಳ ಸಿಂಪಲ್. CH3CH2BR ಏನ್ ಬಂತು, ಬ್ರೋಮೋ ಈಥೇನ್ ಬಂದ್ಬಿಡ್ತು, ರೈಟ್? ಪ್ಲಸ್ S3PO3 ಫಾಸ್ಫರಸ್ ಆಸಿಡ್ is formed. So like this. So this is about PX3 ಫಾಸ್ಫರಸ್ ಟ್ರೈ ಹ್ಯಾಲೈಡ್ ಅಂತ ಕರಿತೀವಿ. ಇದನ್ನ ಫಾಸ್ಫರಸ್ ಟ್ರೈ ಹ್ಯಾಲೈಡ್ ಅಂತ ಕರಿತೀವಿ, ರೈಟ್? ಸೊ now reaction with PCl5 ನೋಡಿ. PCl5 ದಲ್ಲಿ ನೋಡಿ, PCl5 ದಲ್ಲಿ ಫಸ್ಟ್ ರಿಯಾಕ್ಷನ್ ನೋಡಿ. ಅದಾದ್ಮೇಲೆ ನಾನು ಹೇಗೆ ಬಂತು ಅನ್ನೋ ಮೆಕ್ಯಾನಿಸಮ್ ಎಕ್ಸ್ಪ್ಲೇನ್ ಮಾಡ್ತೀನಿ. ROH ತಗೊಂಡ್ವಿ, PCl5 ಅನ್ನು ಆಡ್ ಮಾಡಿದ್ವಿ. when you heat this you are going to get RCl, ಯಾಕಂದ್ರೆ Cl ಇದೆ ಇಲ್ಲಿ, RCl, POCl3 plus HCl. ರಿಮೆಂಬರ್, POCl3 ಅನ್ನು ನಾವು ಕರಿತೀವಿ ಫಾಸ್ಫೋರಸ್ ಆಕ್ಸಿಕ್ಲೋರೈಡ್ ಅಂತ ಕರಿತೀವಿ, ಆಕ್ಸಿಕ್ಲೋರೈಡ್. ಓಕೆ, POCl3 plus HCl ಬಂತು. ಅರ್ಥ ಮಾಡ್ಕೊಳ್ಳಿ ಹೇಗೆ ಬಂತು ನೋಡಿ, ಹೇಗೆ ಬಂತು ಒಂದ್ಸಲ ನೋಡಿ ಇಲ್ಲಿ. whenever remember on heating with alcohol PCl5 dissociate like this. ಕರೆಕ್ಟ್ ಆಗಿ ನೋಡಿ,
ನೋಡಿ ಒಂದ್ ಕಡೆ PCl3 ಬರ್ತಿದೀನಿ, ಒಂದ್ ಕಡೆ Cl, ಒಂದ್ ಕಡೆ Cl. ಬಾಂಡ್ ಹೇಗೆ ಬ್ರೇಕ್ ಆಯ್ತು ಕರೆಕ್ಟ್ ನೋಡಿ. ಬಾಂಡ್ ಹೇಗೆ ಬ್ರೇಕ್ ಆಯ್ತು? PCl3 Cl ಮಧ್ಯೆ ಬಾಂಡ್ ಬ್ರೇಕ್ ಆಯ್ತು. PCl3 ಮತ್ತೊಂದು Cl ಮಧ್ಯೆ ಬಾಂಡ್ ಬ್ರೇಕ್ ಆಯ್ತು. RO ಬಾಂಡ್ ಬ್ರೇಕ್ ಆಯ್ತು, OH ಬಾಂಡ್ ಬ್ರೇಕ್ ಆಯ್ತು. ಹೌದಾ? R ಗೆ Cl ಅಟ್ಯಾಚ್ ಆಯ್ತು, RCl ಆಯ್ತು. ಇಲ್ಲಿ R ಗೆ Cl ಅಟ್ಯಾಚ್ ಆಗಿ RCl ಆಯ್ತು. POCl3 ಆಯ್ತು ನೋಡಿ, POCl3 ಆಯ್ತು. ಇದು HCl ಆಯ್ತು, HCl ಆಯ್ತು. ನೋಡಿ ಈ ರೀತಿ ರಿಯಾಕ್ಷನ್ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಯಾವ ರಿಯಾಕ್ಷನ್ ನಿಮಗೆ ಟಫ್ ಅಂತ ಅನ್ಸೋದೇ ಇಲ್ಲ. ಎಷ್ಟೇ ಇರಲಿ ಮೆಕ್ಯಾನಿಸಮ್ ಅರ್ಥ ಮಾಡ್ಕೊಳ್ಳಿ. ಸಿ ಈ ಎಲ್ಲೂ ಕೇಳೋದಿಲ್ಲ ಈ ರೀತಿ ಸರ್ ಎಲ್ಲೆಲ್ಲಿ ಬಾಂಡ್ ಬ್ರೇಕ್ ಆಯ್ತು. ನೋವೇರ್ ದೇ ವಿಲ್ ಆಸ್ಕ್, ನೋವೇರ್ ದೇ ವಿಲ್ ಆಸ್ಕ್, ರಿಮೆಂಬರ್. ಬಟ್ ಗೊತ್ತಿರಬೇಕು, ನಮ್ಗೆ ಗೊತ್ತಿರಬೇಕು. ಸೊ ಲೈಕ್ ದಿಸ್ ರಿಮೆಂಬರ್, ವೆನ್ ಎವರ್ ಯು ರೈಟ್ ದಿಸ್ PCl5, ಸೊ ರಿಯಾಕ್ಷನ್ ವಿಲ್ ಬಿ ಲೈಕ್ ದಿಸ್. ಓಕೆ, ರಿಯಾಕ್ಷನ್ ವಿಲ್ ಬಿ ಲೈಕ್ ದಿಸ್. ಸೊ R ಬದಲಿಗೆ ಏನ್ ತಗೋಬೇಕು ಈಗ? CS3 ಅಂತ ತಗೋಬೇಕು. ಬಹಳ ಸಿಂಪಲ್. R ಬದಲಿಗೆ CS3 ತಗೋರಿ. ಸಿ ಅದಕ್ಕೆ ಹೇಳಿದ್ದು ಜನರಲ್ ರಿಯಾಕ್ಷನ್ ಪ್ರಾಕ್ಟೀಸ್ ಮಾಡ್ರಿ. ಪ್ರಾಕ್ಟೀಸ್ ದಿಸ್. R ಬದಲಿಗೆ CS3 ಹಾಕಿ ಪ್ರಾಕ್ಟೀಸ್ ಮಾಡಿ. R ಬದಲಿಗೆ C2H5 ಹಾಕಿ ಪ್ರಾಕ್ಟೀಸ್ ಮಾಡಿ. ರಿಯಾಕ್ಷನ್ ಈಸ್ ಓವರ್. ನೋಡಿ CS3OH, CS3 Cl ಬಂತು, POCl3 ಬಂತು, HCl ಬಂತು. ಬೈ ಪ್ರಾಡಕ್ಟ್ ಚೇಂಜ್ ಆಗೋದೇ ಇಲ್ಲ, ಮೇನ್ ಪ್ರಾಡಕ್ಟ್ ಅಷ್ಟೇ ಚೇಂಜ್ ಆಗ್ತದೆ. R ಬದಲಿಗೆ CS3 ಹಚ್ಚಿದ್ರಿ. ರೈಟ್, ರಿಯಾಕ್ಷನ್ ವಿತ್ PCl5 ಬಂತಿದ್ದು, PCl5. C2H5 ತಗೊಳ್ಳಿ, C2H5, CS3CH2, C2H5OH, PCl3, CS3CH2Cl, POCl3, HCl. Right, like this, remember. Right, like this, you can easily balance this reaction. ಇಲ್ಲಿ ಬ್ಯಾಲೆನ್ಸಿಂಗ್ ನಮಗೆ ಇಂಪಾರ್ಟೆಂಟ್ ಇಲ್ಲ, ನಾನು ಅದಕ್ಕೆ ಇವೆರಡರ ಬ್ಯಾಲೆನ್ಸ್ ಮಾಡಿಲ್ಲ, ಬಟ್ ಇಲ್ಲಿ ಬ್ಯಾಲೆನ್ಸ್ ಮಾಡಿದ್ದೀನಿ. ಯು ಕ್ಯಾನ್ ಸಿ ದಟ್. ರೈಟ್, ಸೊ ಲೈಕ್ ದಿಸ್ ರಿಮೆಂಬರ್ ವಿ ಕ್ಯಾನ್ ರೈಟ್. ಆಕ್ಚುಲಿ ಇದು ಬ್ಯಾಲೆನ್ಸಿಂಗ್ ರಾಂಗ್. ಇದು ಇಲ್ಲಿ CS3 ಬೇಡ ನಮಗೆ, 3 ಬೇಡ ನಮಗೆ. ಆಕ್ಚುಲಿ ಬ್ಯಾಲೆನ್ಸ್ ಆಗ್ಬಿಟ್ಟದೆ ಇದು. ನೋಡಿ ಇಲ್ಲಿ 2 ಕಾರ್ಬನ್ ಇದೆ, Cl 5 ಇದೆ. 1 + 3 + 1 5 ಇದೆ. ಒಂದು ಹೈಡ್ರೋಜನ್ ಇದೆ. ಆಕ್ಚುಲಿ ಬ್ಯಾಲೆನ್ಸಿಂಗ್ ಅವಶ್ಯಕತೆ ಇಲ್ಲ ನಮಗೆ. ಸೊ ದಿಸ್ ಇಸ್ ಅಬೌಟ್ ರಿಯಾಕ್ಷನ್ ವಿತ್ PCl5 ಅಂಡ್ PX3, ನಥಿಂಗ್ ಬಟ್ PCl3. ಸಿ ಬಾಂಡ್ ಹೇಗೆ ಬ್ರೇಕ್ ಆಯ್ತು ಅಂತ ಹೇಳಿದೆ ನಾನು. CS3CH2OH, ಈ ಬಾಂಡ್ ಬ್ರೇಕ್ ಆಯ್ತು, ಈ ಬಾಂಡ್ ಬ್ರೇಕ್ ಆಯ್ತು. ಇಲ್ಲಿ ಈ ಬಾಂಡ್ ಬ್ರೇಕ್ ಆಯ್ತು, ಈ ಬಾಂಡ್ ಬ್ರೇಕ್ ಆಯ್ತು. ರೈಟ್, ರಿಮೆಂಬರ್. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್, ಈ ರೀತಿ ನಾನು ಕಲರ್ ಆಗಿ ತೋರಿಸಿದಾಗ ಬಹಳ ಇಂಟ್ರೆಸ್ಟ್ ಬರ್ತದೆ ನಮಗೆ, ಬಹಳ ಲೈಕ್ ಆಗ್ತದೆ. ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಅರ್ಥ ಆಗ್ತದೆ, ಗೊತ್ತಿರಲಿ. ನೀವು ಇದನ್ನ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಬರೋದಿಲ್ಲ. ಸೊ ಪ್ರಾಕ್ಟೀಸ್ ಮಾಡಿ ಅಟ್ ಲೀಸ್ಟ್ ಒಂದು ಸಾರಿ. ಎಕ್ಸಾಮಿಗೆ ಡೈರೆಕ್ಟ್ ಆಗಿ ಕೇಳೋದಿಲ್ಲ, ಬಟ್ ಅಟ್ ಲೀಸ್ಟ್ ಒಂದು ಸಾರಿ ರಿಯಾಕ್ಷನ್ ROH PCl5 ತಗೊಂಡ್ರೆ ಏನೇನು ಪ್ರಾಡಕ್ಟ್ ಬರ್ತದೆ ಅಟ್ ಲೀಸ್ಟ್ ನಾಳೆ ಮಾಡಿ, ನಾಡಿದ್ದು ಮಾಡಿ. ಅಟ್ ಲೀಸ್ಟ್ ದಿವಸಕ್ಕೆ ಒಂದು ನಿಮಿಷ ಇದನ್ನ ಪ್ರಾಕ್ಟೀಸ್ ಮಾಡಿ ನೋಡಿ. ಅಟ್ ಲೀಸ್ಟ್ ಯು ಕ್ಯಾನ್ ಕ್ರಾಸ್ ಚೆಕ್ ಯುವರ್ ಮೆಮೊರಿ ಪವರ್. ನಾನು ಇವತ್ತು ಓದಿದ್ದನ್ನ ಎಷ್ಟು ದಿನ ನೆನ್ಪಿಟ್ಕೋತೀನಿ ಅನ್ನೋದು ಬೇಕಲ್ವಾ? ಸೊ ಪ್ರಾಕ್ಟೀಸ್ ಮಾಡಿ. ಸೊ ಅವಾಗ ಟ್ರೈ ಮಾಡ್ತಾ ಹೋಗಿ, ಬರ್ತದೆ. ಲಾಸ್ಟ್ ಒನ್ ನೋಡಿ ಹಿಯರ್, ರೆಡ್ ಫಾಸ್ಫರಸ್. ಇದು ನಾನು ಆಲ್ರೆಡಿ ಹೇಳಿದೆ. ಸೊ ರೆಡ್ ಫಾಸ್ಫರಸ್ ಏನಾಗ್ತದೆ ಅಂತಂದ್ರೆ ROH ರೆಡ್ ಫಾಸ್ಫರಸ್ ಪ್ಲಸ್ X2 ಜೊತೆ ರಿಯಾಕ್ಟ್ ಆದಾಗ RX ಬರ್ತದೆ. ಇಲ್ಲಿ ಆಕ್ಚುಲಿ P + X2 ಏನ್ ಫಾರ್ಮ್ ಆಗ್ತದೆ? ರಿಮೆಂಬರ್, PX3 ಫಾರ್ಮ್ ಆಗ್ತದೆ. ಬ್ಯಾಲೆನ್ಸ್ ಮಾಡೋದು ಹೇಗೆ? 2P, ಇಲ್ಲಿ 3X2, 2PX3 ಆಗ್ತದೆ. ಈ PX3 ಜೊತೆ ರಿಯಾಕ್ಷನ್ ನಾನು ಆಲ್ರೆಡಿ ಇಲ್ಲಿ ತೋರಿಸಿದ್ದೀನಿ. ನೋಡಿದ್ರ ರಿಯಾಕ್ಷನ್ ಆಲ್ರೆಡಿ ನಾನು ಇಲ್ಲಿ PX3 ಜೊತೆ ತೋರಿಸಿದ್ದೀನಿ. ಇಷ್ಟೇ ನಾವೇನ್ ಮಾಡಿದ್ವಿ, ಇಲ್ಲಿ ಡೈರೆಕ್ಟ್ ಆಗಿ PX3 ತಗೊಂಡ್ವಿ. ಈಗ ರೆಡ್ ಫಾಸ್ಫರಸ್ ಪ್ಲಸ್ X2 ತಗೊಂಡ್ರೆ ದಿಸ್ ವಿಲ್ ಗಿವ್ ರೈಸ್ ಟು PX3 ಓನ್ಲಿ. PX3 ನೇ ಬರ್ತದೆ. ಓಕೆ, ಸೊ ಇದು PX3. ದಿಸ್ ವೆನ್ ಇಟ್ ರಿಯಾಕ್ಟ್ ವಿತ್ ಆಲ್ಕೋಹಾಲ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಸೇಮ್. ಇಲ್ಲಿ ನೋಡಿ ಅದನ್ನ ಹೇಳಿದ್ವಿ, Cl. ರೈಟ್, CS3OH, ರೆಡ್ ಫಾಸ್ಫರಸ್ ಪ್ಲಸ್ Cl2, CS3Cl ಫಾರ್ಮ್ ಆಯ್ತು. ವೆರಿ ಸಿಂಪಲ್, CS3Cl ಫಾರ್ಮ್ ಆಯ್ತು ಅಷ್ಟೇ. ಹೌದಾ? ಸೊ CS3Cl ಇಸ್ ಗೋಯಿಂಗ್ ಟು ಫಾರ್ಮ್. ದ ಲಾಸ್ಟ್ ಒನ್, ಇದನ್ನ ರಿಮೆಂಬರ್ ಡಾರ್ಜನ್ಸ್ ಮೆಥಡ್ ಅಂತ ಕರಿತೀವಿ. ರೈಟ್, ನೋಡಿ ವಾಟ್ ಆಲ್ ದ ಇಂಪಾರ್ಟೆಂಟ್ ನೇಮ್ಡ್ ರಿಯಾಕ್ಷನ್ ಇನ್ ದ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಯು ಹ್ಯಾವ್ ಟು ಪ್ರಾಕ್ಟೀಸ್. ಸೊ ಅಂಥದ್ರಲ್ಲಿ ನೇಮ್ಡ್ ರಿಯಾಕ್ಷನ್ ಅಂದಾಗೇನು? ನೇಮ್ ಬರಬೇಕು. ರಿಮೆಂಬರ್, ನೇಮ್ ಬರಬೇಕು. ಈಗ ಹೇಳಿದ್ವಿ ನಾವು ಲೂಕಾಸ್ ರಿಯೇಜೆಂಟ್ ಅಂತ ಹೇಳಿದ್ವಿ. ಹೌದಾ? ಲೂಕಾಸ್ ರಿಯೇಜೆಂಟ್ ಇದು ನಮಗೆ ಈ ಚಾಪ್ಟರ್ ಅಲ್ಲಿ ನೇಮ್ಡ್ ರಿಯಾಕ್ಷನ್ ಅಲ್ಲ. ಯಾಕಂದ್ರೆ ಲೂಕಾಸ್ ರಿಯೇಜೆಂಟ್ ಆಲ್ಕೋಹಾಲ್ ಡಿಸ್ಕಸ್ ಮಾಡ್ತೀವಿ, ಈ ಚಾಪ್ಟರ್ ಅಲ್ಲ. ಎರಡನೇದಾಗಿ ಡಾರ್ಜನ್ಸ್ ಮೆಥಡ್. ಈ ಡಾರ್ಜನ್ಸ್ ಮೆಥಡ್ ಅನ್ನೋದನ್ನ ರಿಮೆಂಬರ್ ಟೆಕ್ಸ್ಟ್ ಬುಕ್ ಅಲ್ಲಿ ಮೆನ್ಷನ್ ಮಾಡಿಲ್ಲ. NCERT ಅಲ್ಲಿ ನಾಟ್ ಮೆನ್ಷನ್ಡ್ ಅಂದ್ರೆ ಮೀನಿಂಗ್ ಏನು? ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಡಾರ್ಜನ್ಸ್ ಮೆಥಡ್ ನಮಗೆ ಇಲ್ಲ ಅಂದ್ರೆ ಏನು? ಈ ರಿಯಾಕ್ಷನ್ ಇದೆ, ಡಾರ್ಜನ್ಸ್ ಅನ್ನೋ ವರ್ಡ್ ಇಲ್ಲ ಅಂದ್ರೆ ನಮಗೆ ನೇಮ್ಡ್ ರಿಯಾಕ್ಷನ್ ಚಾರ್ಟ್ ಒಳಗೆ ಈ ಹೆಸರು ಬರೋದಿಲ್ಲ. ಗೊತ್ತಿರಲಿ, ಡಾರ್ಜನ್ಸ್ ಮೆಥಡ್ ಅನ್ನೋದು ನೇಮ್ಡ್ ರಿಯಾಕ್ಷನ್ ಚಾರ್ಟ್ ಒಳಗೆ ಬರೋದಿಲ್ಲ. ಯಾಕಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ನೇಮ್ಡ್ ರಿಯಾಕ್ಷನ್ ಡಾರ್ಜನ್ಸ್ ಅಂತ ಮೆನ್ಷನ್ ಮಾಡಿಲ್ಲ. ಬಟ್ ಈ ರಿಯಾಕ್ಷನ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿ ಎಟ್ ದ ಎಂಡ್ ಹೇಳ್ತೀನಿ. ಹೇಗೆ ರಿಯಾಕ್ಷನ್ ಆಗ್ತದೆ ಅನ್ನೋದು ನೋಡ್ಕೊಂಡ್ಬಿಡಿ. ROH ತಗೊಂಡ್ವಿ, ಆಲ್ಕೋಹಾಲ್, SOCl ಆಡ್ ಮಾಡಿದ್ವಿ. Cl ನೋಡಿ ಹೇಗೆ ಹೋಗ್ತದ, ಒಂದು Cl R ಗೆ ಹೋಯ್ತು, ಒಂದು Cl H ಗೆ ಹೋಯ್ತು. ರೈಟ್,
SO2 ಫಾರ್ಮ್ ಆಯ್ತು. SO2 ಫಾರ್ಮ್ ಆಯ್ತು. ಇದ್ರದ್ದು ಮೆಕ್ಯಾನಿಸಮ್ ತೋರಿಸ್ತೀನಿ ನಮಗೆ. ಬಹಳ ಸಿಂಪಲ್ ಇದೆ ನೋಡಿ. ಇದು ಮೇನ್ ರಿಯಾಕ್ಷನ್. ವೆರಿ ಸಿಂಪಲ್, ವೆರಿ ಇಂಪಾರ್ಟೆಂಟ್. ROH, SOCl2, RCl, HCl, SO2. ಪಿರಿಡಿನ್ ಬರ್ದಿಲ್ಲ ಅಂದ್ರೆ ನೋ ಮಾರ್ಕ್ಸ್. ಪಿರಿಡಿನ್ ಬರ್ದಿಲ್ಲ ಅಂದ್ರೆ ನೋ ಮಾರ್ಕ್ಸ್. ಪಿರಿಡಿನ್ ಯಾಕೆ ಬೇಕು ಹಾಗಾದ್ರೆ ನೋಡಿ. ಪಿರಿಡಿನ್ ಅಂತಂದ್ರೆ ಇದು. ಪಿರಿಡಿನ್ ಅಂತಂದ್ರೆ ಇದು. ರಿಮೆಂಬರ್, ಇಲ್ಲೊಂದು ನೈಟ್ರೋಜನ್ ಬರ್ತದೆ, ಇದು ಪಿರಿಡಿನ್. ಇಲ್ಲೊಂದು ನೈಟ್ರೋಜನ್ ಬರ್ತದೆ. ದಿಸ್ ಈಸ್ ವೆರಿ ಗುಡ್ ಬೇಸ್. ವೆರಿ ಗುಡ್ ಬೇಸ್. ಈಗ HCl ಇಸ್ ಆಸಿಡ್ ಹೌದಾ? HCl ಇಸ್ ಆಸಿಡ್. ಸೊ ನೀವು ಲಾಸ್ಟ್ ಇಯರ್ ಐ ಥಿಂಕ್ ಇಕ್ವಿಲಿಬ್ರಿಯಂ ಚಾಪ್ಟರ್ ಒಳಗೆ ಒಂದು ಲೀಚೆಕ್ಲೇಸ್ ಪ್ರಿನ್ಸಿಪಲ್ ಅಂತ ಕಲ್ತಿರ್ತೀರಿ. ಅದ್ರ ಪ್ರಕಾರ ಏನ್ ಹೇಳ್ತೀವಿ? ಇಕ್ವಿಲಿಬ್ರಿಯಂ ಶುಡ್ ಬಿ ಎಟ್ ಪ್ರಾಡಕ್ಟ್ ಸೈಡ್. ಪ್ರಾಡಕ್ಟ್ ಸೈಡ್ ನಮಗೆ ಬೇಕು ಅಂದ್ರೆ ಈ ಕಡೆ ಇರುವಂತಹ ಪ್ರಾಡಕ್ಟ್ ಅನ್ನ ಒಂದನ್ನ ನಾವು ರಿಮೂವ್ ಮಾಡಬೇಕು. ಗೊತ್ತಿರಲಿ, ರಿಮೂವ್ ಮಾಡಬೇಕು ಅನ್ನೋದಕ್ಕೆ ನಾವೇನ್ ಯೂಸ್ ಮಾಡ್ತೀವಿ? ಪಿರಿಡಿನ್. ಪಿರಿಡಿನ್ ಕೆಲಸ ಏನು? ಇಟ್ ಇಸ್ ಅ ಬೇಸ್, ರಿಯಾಕ್ಟ್ಸ್ ವಿತ್ ಆಸಿಡ್ ಟು ಫಾರ್ಮ್ ಪಿರಿಡಿನಿಯಂ ಕ್ಲೋರೈಡ್ ಸಾಲ್ಟ್. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಬಹಳ ಇಂಟ್ರೆಸ್ಟಿಂಗ್ ಇದೆ. ಈಗ ನಮಗೆ ಪ್ರಾಡಕ್ಟ್ ಜಾಸ್ತಿ ಬೇಕು ಅಂತಂದ್ರೆ ರಿಮೆಂಬರ್, ಪ್ರಾಡಕ್ಟ್ ಅನ್ನ ಆಸ್ ವೆನ್ ಇಟ್ ಫಾರ್ಮ್ಡ್ ಯು ಹ್ಯಾವ್ ಟು ರಿಮೂವ್. ಆಸ್ ಅಂಡ್ ವೆನ್ ಇಟ್ ಇಸ್ ಫಾರ್ಮ್ಡ್ ಯು ಹ್ಯಾವ್ ಟು ರಿಮೂವ್. ರಿಮೂವ್ ಮಾಡಿದಾಗ ಇಕ್ವಿಲಿಬ್ರಿಯಂ ಶಿಫ್ಟ್ ಆಗ್ತದೆ. ಎಲ್ಲಿ? ಪ್ರಾಡಕ್ಟ್ ಸೈಡ್ ಶಿಫ್ಟ್ ಆಗ್ತದೆ. ಅದನ್ನ ನಾವು ಲೀಚೆಕ್ಲೇಸ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ರಿಮೂವ್ ಮಾಡೋದಕ್ಕೆ ನಾವೇನ್ ತಗೋಬೇಕು? HCl, ಪಿರಿಡಿನ್ ತಗೊಂಡ್ವಿ. ಇದು ಎರಡು ಬೆಸ್ಟ್ ಬೇಸ್, ಸೊ ಇಟ್ ಹ್ಯಾಸ್ ರಿಮೂವ್. ರಿಮೆಂಬರ್, ನೀವು ಹೇಳ್ಬೋದು ಸರ್ ಬೇಸ್ ಅಂತ ಹೇಳಿಕತ್ತಿರಲ್ಲ, NaOH ತಗೋರ್ಲಾ. NaOH ಅದ ವೆರಿ ಗುಡ್ ಬೇಸ್. ಯಾಕೆ ಆಗೋದಿಲ್ಲ? NaOH ತಗೊಂಡ್ರೆ ನಮಗೆ ಪ್ರಾಬ್ಲಮ್ ಏನು? ಮೈ ಡಿಯರ್ ಸ್ಟೂಡೆಂಟ್ಸ್, ಗೊತ್ತಿರಲಿ. ROH NaOH ಜೊತೆ ರಿಯಾಕ್ಟ್ ಆಗಿ ಇಲ್ಲಿ ಬರ್ತಾರೆ RONA. ಈಗ ನಮ್ ಕೆಲಸ ಏನಾಗಿತ್ತು? ಆಲ್ಕೋಹಾಲ್ ಯೂಸ್ ಮಾಡಿ ಹ್ಯಾಲೋಆಲ್ಕೇನ್ ಪ್ರಿಪೇರ್ ಮಾಡ್ಬೇಕಾಗಿತ್ತು ಹೌದಾ? ನೀವು ROH ಗೆ NaOH ಆಡ್ ಮಾಡಿಬಿಟ್ರಿ, ಬೇಸ್ ಬೇಕು ಅಂತೇಳಿ RONA ಬಂದ್ಬಿಡ್ತು. ಸೊ ಹಾಕಿದ್ದು ಉಪಯೋಗ ಆಗ್ಲಿಲ್ಲ. ಸೊ ಅದಕ್ಕೆ ಪಿರಿಡಿನೇ ಯೂಸ್ ಮಾಡಬೇಕು. ಗೊತ್ತಿರ್ಲಿ, ಪಿರಿಡಿನೇ ಯೂಸ್ ಮಾಡಬೇಕು. ರೈಟ್? ಸೊ ಪಿರಿಡಿನೇ ಯೂಸ್ ಮಾಡಬೇಕು. ಯಾಕೆ NaOH ಆಗ್ಲಿ ಬೇರೆ ಬೇಸ್ ಆಗ್ಲಿ ಯೂಸ್ ಮಾಡಬಾರದು ಅಂದ್ರೆ ROH ರಿಯಾಕ್ಟ್ ಆಗಿಬಿಡ್ತದೆ. ROH ರಿಯಾಕ್ಟ್ ಆಗಿಬಿಟ್ರೆ there is no use. Right? What we are doing, there is no use. Remember. So like this the reaction take place. ಈಗ R ಬದಲಿಗೆ ಏನ್ ಕೇಳ್ತಾರೆ? CS3 ಕೇಳ್ತಾರೆ. CS3 ಆಡ್ ಮಾಡಿಯಲ್ಲ. CS3 ಆಡ್ ಮಾಡಿದ್ರೆ ಏನ್ ಬಂತು? CS3Cl ಬಂತು. ರಿಮೆಂಬರ್, ದಿಸ್ ಈಸ್ ದ ಬೆಸ್ಟ್ ರಿಯಾಕ್ಷನ್. ಯಾಕೆ ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ಸ್ ಕ್ವೆಶ್ಚನ್ ಕೇಳ್ತಾರೆ. SOCl2 preparation of alkyl halide by using SOCl2 is the best method. Why? Because remember here, this method is the best because byproduct formed are gases. ನೋಡಿ, HCl gas, SO2 gas, hence alkyl halide will be what? Pure substance. Alkyl halide will be pure substance. Remember, because of this is the best method. ಅದಕ್ಕೆ ನಾ ಇಂಪಾರ್ಟೆಂಟ್ ಅಂತ ಹೇಳಿದೆ. ಡಾರ್ಜನ್ಸ್ ಮೆಥಡ್ ನೇಮಿಂಗ್ ನಮಗಿಲ್ಲ, ಡೋಂಟ್ ವರಿ. ಇದಕ್ಕೆ ಡಾರ್ಜನ್ಸ್ ಮೆಥಡ್ ಅಂತ ಹೇಳ್ತಾರ ಅನ್ನೋದು ಗೊತ್ತಿರಲಿ. ಬಟ್ ಇಟ್ ಇಸ್ ಅ ಬೆಸ್ಟ್ ಮೆಥಡ್. ಯಾಕೆ ಅಂದ್ರೆ SOCl2 when it form RCl, byproduct are gases. Remember, so hence this is the best method for the preparation of alkyl halides. ಈಗ ಮಿಸ್ಟೇಕ್ ಏನ್ ಮಾಡ್ತಾರೆ ಸ್ಟೂಡೆಂಟ್ಸ್? ರಿಮೆಂಬರ್, ನಿಮಗೆ SOCl2 ಒಂದೇ, SO2Cl2 ಒಂದೇ. ಯಾಕೆ? SOCl2 ಬರೆಯೋದ್ರ ಬದಲಿಗೆ SO2Cl2 ಬರೆದು ರಿಯಾಕ್ಷನ್ ಬರೆದು ಮುಗಿಸ್ಬಿಡ್ತೀರಿ ನೀವು. ರಾಂಗ್. ರಿಮೆಂಬರ್, SO2Cl2 ಬೇರೆ. SO2Cl2 ಅನ್ನ ನಾವು ಥಿಯೋನಿಲ್ ಕ್ಲೋರೈಡ್ ಅಂತ ಕರಿತೀವಿ. ರಿಮೆಂಬರ್, ಸಾರಿ, ಥಿಯೋನಿಲ್ ಕ್ಲೋರೈಡ್ ಇಸ್ ದಿಸ್. ಇದನ್ನ ನಾವು ಥಿಯೋನಿಲ್ ಕ್ಲೋರೈಡ್ ಅಂತ ಕರಿತೀವಿ. ಇದನ್ನ ನಾವು ಸಲ್ಫ್ಯೂರಿಲ್ ಕ್ಲೋರೈಡ್ ಅಂತ ಕರಿತೀವಿ. ರಿಮೆಂಬರ್, ಸೊ SO2Cl2 ಯೂಸ್ ಮಾಡೋ ಹಾಗಿಲ್ಲ. ಯಾಕೆ? ಇದರ ಮೆಕ್ಯಾನಿಸಮ್ ಅರ್ಥ ಮಾಡ್ಕೋಬೇಕು ನೀವು. ಇದರ ಮೆಕ್ಯಾನಿಸಮ್ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನೋಡಿ ಹೇಗೆ ಬ್ರೇಕ್ ಆಯ್ತು ಬಾಂಡ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಅವಾಗ ನೀವು ಯಾವಾಗ್ಲೂ ತಪ್ಪೇ ಮಾಡೋದಿಲ್ಲ. ರೈಟ್? ತಪ್ಪೇ ಆಗೋದಿಲ್ಲ. ನೋಡಿ, SO2 ಇಸ್ ದ ಬೈ ಪ್ರಾಡಕ್ಟ್. ನೆನ್ಪಿಟ್ಕೊಳ್ಳಿ. SO3 ಬರೋದಿಲ್ಲ ನಮಗೆ. SO2 ಹೀಗೆ ಬಂತು ನೋಡಿ. SOCl2 ಹೀಗೆ ಬರೀತೀನಿ. Cl ಒಂದ್ ಕಡೆ ಈ ಬಾಂಡ್ ಬ್ರೇಕ್ ಮಾಡ್ತೀನಿ. ROH ಈ ರೀತಿ ಬರೆದಿದ್ದೀನಿ, ಬಾಂಡ್ ಬ್ರೇಕ್ ಮಾಡಿದ್ದೀನಿ. ಸೊ SO ಸೇರಿ SO2 ಆಯ್ತು, HCl ಸೇರಿ HCl ಆಯ್ತು, CS3 RCl ಸೇರಿ RCl ಆಯ್ತು. ಬಹಳ ಸಿಂಪಲ್. ಮೆಕ್ಯಾನಿಸಮ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಮೆಕ್ಯಾನಿಸಮ್ ಅನ್ನು ಅರ್ಥ ಮಾಡ್ಕೊಂಡ್ರೆ ವಿ ಕ್ಯಾನ್ ಈಸಿಲಿ ಸಾಲ್ವ್ ದಿಸ್. ರೈಟ್? ಮೆಕ್ಯಾನಿಸಮ್ ಅನ್ನು ಅರ್ಥ ಮಾಡ್ಕೋಬೇಕು. ರೈಟ್? ಸೊ yes, this is about first preparation from alcohol. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್. ಮುಂದಿನ ಕ್ಲಾಸಲ್ಲಿ ಇನ್ನೊಂದಷ್ಟು ಪ್ರಿಪ್ರೇಷನ್ ಜೊತೆ ಮತ್ತೆ ಭೇಟಿಯಾಗೋಣಂತೆ. ಅಲ್ಲಿವರೆಗೂ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.